ಪರಿಶುದ್ಧ ಆತ್ಮನಲ್ಲಿ ನಡೆಯುವಂತ ಅನುಭವ ಇಲ್ಲದಂತ ಕ್ರೈಸ್ತರ ಜೀವಿತದಲ್ಲಿ ಕೂಡ ಅವರಿಗೆ ಅಸಮಾಧಾನ ಉಂಟು, ಅವರಿಗೆ ಸಮಾಧಾನ ಇರುವುದಿಲ್ಲ. ಅವರ ಮನೆಗಳಲ್ಲಿ ಗಲಿಬಿಲಿಗಳು ಉಂಟು, ಅವರ ಮನೆಗಳಲ್ಲಿ ತೃಪ್ತಿ ಅಂತ ಕಾರ್ಯಗಳು ಇರುವುದಿಲ್ಲ, ಅವರ ಮನೆಗಳಲ್ಲಿ ಜಗಳಗಳು ಉಂಟು. ಆದ ಕಾರಣ ನನ್ನ ನಂಬುವವರೇ, ನಿಜವಾದ ನೀರು ಯಾರಪ್ಪ? ನಿನ್ನ ನೀರಡಿಕೆಯನ್ನ ತೀರಿಸುವಂತ ನಿಜವಾದ ನೀರು ಪರಿಶುದ್ಧ ಆತ್ಮನು. ನೀರಡಿಕೆ ಇದೆಯಾ? ಪರಿಶುದ್ಧ ಆತ್ಮನ ಮೇಲೆ ದಾಹ ಇದೆಯಾ? ಪರಿಶುದ್ಧ ಆತ್ಮನನ್ನ ಹೊಂದಿಕೊಳ್ಳಬೇಕು, ಪರಿಶುದ್ಧ ಆತ್ಮನಲ್ಲಿ ನಡೆಯಬೇಕು ಎಂಬುದಾದ ದಾಹ ಉಂಟಾ? ಅದು ಮೊಣಕಾಲ ತನಕಲ್ಲ, ಸೊಂಟ ತನಕಲ್ಲ, ಈಚು ಆಳನ ದೇವರ ಆತ್ಮನಲ್ಲಿ ಕಾಣಬೇಕು ಎಂಬುದಾಗಿ ದಾಹ ಉಂಟಾ? ಸೂಪರ್ ನ್ಯಾಚುರಲ್ ಪವರ್ ಬೇಕಾ ನಿನಗೆ? ಲೋಕವನ್ನು ಅಲ್ಲೋಲ ಕೊಲ್ಲಲು ಮಾಡುವಂತ ಅಭಿಷೇಕ ಬೇಕಾ ನಿನಗೆ? ದೇವರ ವರಗಳು ಬೇಕಾ ನಿನಗೆ? ದೇವರ ಅಧಿಕಾರ ಹೊಂದಿದಂತ ವ್ಯಕ್ತಿಯಾಗಿ ಜೀವಿಸುವುದಕ್ಕೆ, ನಡೆಯುವುದಕ್ಕೆ ಆಸೆ ಇದೆಯಾ ನಿನಗೆ? ಬಾಣದವನಿಗೆ ಸತ್ಯ ವಾಕ್ಯಕ್ಕೆ ಆಧಾರವಾಗಿ ಯೋಗಾಶ್ವಾರ್ಥ 7ನೇ ಅಧ್ಯಾಯ 37ನೇ ವಾಕ್ಯದಿಂದ 39ನೇ ವಾಕ್ಯ ತನಕ ಓದೋಣ. ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿ ಎಂದು ಆತನು ಇನ್ನೂ ತನ್ನ ಪವಿತ್ರಾತ್ಮವರವನ್ನು ಕುರಿತು ಹೇಳಿದನು. ಜಾತ್ರೆಯ ದಿನದಲ್ಲಿ ಅನೇಕ ಪಾನಗಳನ್ನ ಕುಡಿಯುವಂತ ಆ ದಿನದಲ್ಲಿ ಜಾತ್ರೆಯಲ್ಲಿ ಏನಾದರೂ ಕಡಿಮೆ ಇರ್ತದ? ಸುಮಾರು ಜ್ಯೂಸ್ ಅಂಗಡಿಗಳಿರ್ತವೆ, ಸುಮಾರು ನೀರು ಅವಸ್ಥೆಗಳು ಎಲ್ಲ ಇರ್ತದೆ. ಆದರೆ ಆ ಜಾತ್ರೆಯಲ್ಲಿ ದೇವರು ನಿಂತುಕೊಂಡು ಗಟ್ಟಿಯಾಗಿ ದೇವರು ಕೂಗುತ್ತಾ ಇದ್ದಾನೆ. ಎಲ್ಲ ಜನರನ್ನ ನೋಡಿ ಯೇಸು ನಿಂದು ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಜಾತ್ರೆಯಲ್ಲಿ ದೇವರು ನೀರಡಿಕೆ ಇದೆಯಾ? ನನ್ನಲ್ಲಿ ಬಂದು ಕುಡಿಯಿರಪ್ಪ ಎಂಬುದಾಗಿ ಹೇಳಿ ನನ್ನನ್ನು ನೀನು ನಂಬುವುದಾದರೆ, ಈ ಮಾತನ್ನ ನೀನು ನಂಬುವುದಾದರೆ, ನನ್ನ ಕೂಗನ್ನ ನೀನು ನಂಬುವುದಾದರೆ ನಿನ್ನ ಒಳಗಡೆಯಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂಬುದಾಗಿ ಹೇಳಿ ಮತ್ತೆ ದೇವರು ಹೇಳ್ತಾ ಇದ್ದಾನೆ. ಈ ಮಾತನ್ನ ಯೇಸು ಕ್ರಿಸ್ತನು ತನ್ನನ್ನು ನಂಬುವವರ ಹೊಂದಲಿಕ್ಕಿರುವ ಪವಿತ್ರ ಆತ್ಮನ ವರವನ್ನು ಕುರಿತಾಗಿ ಹೇಳಿದನು. ಶರೀರಕ್ಕೆ ಬೇಕಾಗಿರುವಂತ ಅನೇಕ ನೀರುಗಳು ಅಲ್ಲಿ ಉಂಟು, ಶರೀರಕ್ಕೆ ಬೇಕಾಗಿರುವಂತ ಎಂಜಾಯ್ಮೆಂಟ್ಗಳು ಅಲ್ಲಿ ಜಾತ್ರೆಯಲ್ಲಿ ಉಂಟು, ಕಣ್ಣಿಗೆ ಬಹಳ ಸಂತೋಷ ಕೊಡುವಂತ ಕಾರ್ಯಗಳು ಅಲ್ಲಿ ಜಾತ್ರೆಯಲ್ಲಿ ಉಂಟು. ಆದ್ರೆ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ, ನೀ ಶರೀರಕ್ಕೆ ಬೇಕಾಗಿರುವಂತ ನೀರು ನಿನಗೆ ಎಷ್ಟು ಇದ್ರೂ ಕೂಡ ನಿನ್ನ ಆತ್ಮದಲ್ಲಿ ನಿನಗೆ ನೀರು ಇಲ್ಲದಿದ್ದರೆ ನೀನು ತೃಪ್ತನಾಗಿ ಆಗುವುದೇ ಇಲ್ಲ. ವಾಕ್ಯ ಹೇಳುತ್ತದೆ, ಮನುಷ್ಯನು ಈ ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡ್ರನು ಅವನ ಆತ್ಮವನ್ನ ಅವನು ನಷ್ಟಪಡಿಸಿದರೆ ಅವನಿಗೆ ಏನ್ ಲಾಭ? ಅಪ್ಪ ಹೇಳ್ತಾ ಇದ್ದಾರೆ, ಓ ಎಷ್ಟು ಇದ್ದರೂ ಸಮಾಧಾನ ಇಲ್ಲದವರೇ, ಎಷ್ಟು ಕುಡಿದರೂ ತೃಪ್ತಿ ಆಗದವರೇ, ಒತ್ತಾಟದಲ್ಲಿ ಇರುವವರೇ,
ಪಡಿಸುವುದಕ್ಕಾಗಿ ಎಷ್ಟು ಕಾರ್ಯಗಳನ್ನು ನೀವು ಮಾಡಿದರೂ ಕೂಡ ತೃಪ್ತಿ ಹೊಂದದೇ ಇರುವವರೇ, ನಿನ್ನನ್ನು ತೃಪ್ತಿಪಡಿಸುವುದಕ್ಕೆ ನಾನು ಒಂದು ನೀರನ್ನು ಕೊಡುವುದಕ್ಕೆ ಬಯಸುತ್ತೇನೆ. ನಿನ್ನ ಆತ್ಮನಿಗೆ ನಾನು ಪರಿಶುದ್ಧ ಆತ್ಮನ ಎಂಬುದಾದ ನೀರನ್ನು ಕೊಡುವುದಕ್ಕೆ ಬಯಸುತ್ತೇನೆ. ಹಲ್ಲೆಲೂಯಾ. ಸಾಧಾರಣ ಒಂದು ಗೊತ್ತಾಗ್ತದೆ, ಈ ಜಗತ್ತಲ್ಲಿ ಎಷ್ಟು ಒಬ್ಬ ವ್ಯಕ್ತಿಗೆ ಇದ್ರೂ ಕೂಡ ಪರಿಶುದ್ಧ ಆತ್ಮನಲ್ಲಿ ನಡೆಸಲ್ಪಡದೆ ಇರುವಂತ ಜೀವನದಲ್ಲಿ ಅವನಿಗೆ ಸುಖ ಇಲ್ಲ, ಅವನಿಗೆ ತೃಪ್ತಿ ಇಲ್ಲ. ಕ್ರೈಸ್ತರಾಗಿ ಇರಬಹುದು, ಆದರೆ ಪರಿಶುದ್ಧ ಆತ್ಮನಲ್ಲಿ ನಡೆಯುವಂತ ಅನುಭವ ಇಲ್ಲದಂತ ಕ್ರೈಸ್ತರ ಜೀವಿತದಲ್ಲಿ ಕೂಡ ಅವರಿಗೆ ಅಸಮಾಧಾನ ಉಂಟು, ಅವರಿಗೆ ಸಮಾಧಾನ ಇರುವುದಿಲ್ಲ. ಅವರ ಮನೆಗಳಲ್ಲಿ ಗಲಿಬಿಲಿಗಳು ಉಂಟು, ಅವರ ಮನೆಗಳಲ್ಲಿ ತೃಪ್ತಿ ಅಂತ ಕಾರ್ಯಗಳು ಇರುವುದಿಲ್ಲ, ಅವರ ಮನೆಗಳಲ್ಲಿ ಜಗಳಗಳು ಉಂಟು. ಹಲ್ಲೆಲೂಯಾ. ಆದ ಕಾರಣ ನನ್ನ ನಂಬುವವರೇ, ನಿಜವಾದ ನೀರು ಯಾರಪ್ಪ? ನಿನ್ನ ನೀರಡಿಕೆಯನ್ನು ತೀರಿಸುವಂತ ನಿಜವಾದ ನೀರು ಪರಿಶುದ್ಧ ಆತ್ಮನು. ಯೇಸು ಕ್ರಿಸ್ತನನ್ನ ನೀ ನಂಬಿದ ಮೇಲೆ ಕರ್ತನು ಹೇಳ್ತಾ ಇದ್ದಾನೆ, ನೀನ್ ದೇವರ ಆತ್ಮನನ್ನ ಹೊಂದಿಕೊಳ್ಳುವುದು ಅವಶ್ಯ. ಅದಕ್ಕೆ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಡ್ತಾ ಇದೆ, ನೀರಿನ ಕಾಲ್ವಾಯಿಗಳ ಬಳಿಯಲ್ಲಿ ನಾಟಲ್ಪಟ್ಟಿರುವಂತ ಮರ. ಆ ನೀರಿನ ಕಾಲ್ವಾಯಿಗಳು ಯಾರಂದ್ರೆ ಪರಿಶುದ್ಧ ಆತ್ಮನು. ಅದರಲ್ಲಿ ನಾಟಲ್ಪಟ್ಟಿರುವಂತ ಮನುಷ್ಯ, ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ. ಅವನ ಜೀವನ ಹಸುರಾಗಿರುತ್ತದೆ. ಅವನು ಮಾಡುವಂತ ಕೈ ಇಟ್ಟು ಮಾಡುವಂತ ಸಕಲ ಕಾರ್ಯಗಳು ಸಫಲವಾಗುತ್ತದೆ. ಅವನು ಒಣಗಿ ಹೋಗುವುದಿಲ್ಲ, ಅವನು ಬಾಡಿ ಹೋಗುವುದಿಲ್ಲ, ಅವನು ಉದುರಿ ಹೋಗುವುದಿಲ್ಲ. ಅವನ ಜೀವಿತ ಸುಖಕರವಾಗಿರುತ್ತದೆ, ನಿಜವಾದ ಸಂತೋಷ ಉಂಟಾಗುತ್ತದೆ. ಹಲ್ಲೆಲೂಯಾ. ಸೊ ಕರ್ತನು ಇವತ್ತು ದೇವರ ಸಭೆಯಲ್ಲಿ ನಿಂದು ಕೂಗಿ ಹೇಳುವಂತ ಮಾತೇನೆಂದ್ರೆ, ನೀರಿಡಿಕೆ ಇದೆಯಾ? ಪರಿಶುದ್ಧ ಆತ್ಮನ ಮೇಲೆ ದಾಗ ಇದೆಯಾ? ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ಳಬೇಕು, ಪರಿಶುದ್ಧ ಆತ್ಮನಲ್ಲಿ ನಡೆಯಬೇಕು ಎಂಬುದಾದ ದಾಗ ಉಂಟಾ? ಅದು ಮೊಣಕಾಲ ತನಕಲ್ಲ, ಸೊಂಟ ತನಕಲ್ಲ, ಈಚು ಆಳನ ದೇವರ ಆತ್ಮನಲ್ಲಿ ಕಾಣಬೇಕು ಎಂಬುದಾಗಿ ದಾಗ ಉಂಟಾ? ದಾಗವುಳ್ಳವನೇ ನನ್ನ ಬಳಿಗೆ ಬನ್ನಿ. ಏನ್ ದಾಗ? ದೇವರ ಆತ್ಮನ ವರಗಳಲ್ಲಿದ್ದಾಗ. ಅನೇಕರು ತಿಳ್ಕೊಂಡಾರೆ ದೇವರ ಆತ್ಮನ ವರಗಳು ಪಾಸ್ಟರ್ಗಳಿಗೆ ಮಾತ್ರ ಅವಶ್ಯ, ಬೋಧಕರುಗಳಿಗೆ ಮಾತ್ರ ಅವಶ್ಯ. ಇವತ್ತು ಪಾಸ್ಟರ್ಗಳು, ಅನೇಕ ಪಾಸ್ಟರ್ಗಳು ವರಗಳನ್ನ ಬಯಸುವುದೇ ಇಲ್ಲ. ಅನೇಕ ಪಾಸ್ಟರ್ಗಳು ದೇವರ ಆತ್ಮನ ಕುರಿತಾಗಿ ಸಭೆಯಲ್ಲಿ ಪ್ರಸಂಗ ಮಾಡುವುದೇ ಇಲ್ಲ. ಕಾರಣ ಆ ಅನುಭವ ಅವನಿಗೆ ಇಲ್ಲ. ಆ ಅನುಭವ ಅವನಿಗೆ ಇಲ್ಲದಂತ ಕಾರಣ ದೇವರ ಆತ್ಮನ ಕುರಿತಾಗಿ ಮಾತಾಡುವುದಕ್ಕೆ ಅವನಿಗೆ ಆಗಲೇ ಇಲ್ಲ. ಆದ ಕಾರಣ ಅನೇಕರು ಸಭೆಗೆ ಹೋಗಿದ್ರು ಕೂಡ ಅವರ ಜೀವನದಲ್ಲಿ ನಿಜ ಸಂತೋಷವನ್ನ, ನಿಜವಾದ ತೃಪ್ತಿಯನ್ನ, ದೇವರಿಂದ ಬರುವಂತ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದಕ್ಕೆ ಆಗಲಿಲ್ಲ. ವಾಕ್ಯ ಹೇಳುತ್ತದೆ, ನೀವು 1 ಕೊರಿಂಥಿ 12ನೇ ಅಧ್ಯಾಯ ಓದಿ ನೋಡುವಾಗ ಅಲ್ಲಿ 7ನೇ ವಾಕ್ಯ ಹೇಳುತ್ತದೆ, ಈ ಪರಿಶುದ್ಧ ಆತ್ಮನ ವರಗಳು ಎಲ್ಲರ ಪ್ರಯೋಜನಕ್ಕಾಗಿ ಕೊಡಲ್ಪಡುತ್ತದೆ. ಯಾರಿಗಾಗಿ? ಅಯ್ಯ, ನನ್ನ ಜೀವಿತದಲ್ಲಿ ಪ್ರಯೋಜನ ಆಗಬೇಕಂತ ದೇವರ ಆತ್ಮನ ವರವನ್ನ ಕೊಟ್ಟಿದ್ದಾನೆ. ಕರ್ತನು ಹೇಳ್ತಾ ಇದ್ದಾನೆ, ಲೋಕವು ಆತನನ್ನ ಅರಿತಿಲ್ಲ, ಲೋಕವು ಆತನನ್ನ ತಿಳಿದಿಲ್ಲ, ಆದರೆ ಆತನು ನಿಮ್ಮ ಒಳಗಡೆ ಇದ್ದಾನೆ. ಎಲ್ಲಿದ್ದಾನೆ? ನಿಮ್ಮ ಒಳಗಡೆ ಇದ್ದಾನೆ. ಯೇಸುವನ್ನ ನಂಬಿದಂತ ಜನರ ಒಳಗಡೆ ಪರಿಶುದ್ಧ ಆತ್ಮನಿದ್ದಾನೆ. ಆತನ ಹೆಸರು ಸಹಾಯಕನು. ಸದಾ ಕಾಲ ನಿನ್ನ ಸಂಗಡ ಇದ್ದು ಸಕಲ ಕಾರ್ಯದಲ್ಲಿ ನಿನಗೆ ಸಹಾಯ ಮಾಡುವುದಕ್ಕಾಗಿ ಕೊಡಲ್ಪಟ್ಟವನ ಒಳಗಡೆ ನಾನು ತುಂಬಬೇಕು, ನಾನು ಈಜಾಡಬೇಕು, ಈಜು ಆಳವನ್ನು ನಾನು ನೋಡಬೇಕು ಎಂಬುದಾಗಿ ಬಯಸುವವರು ಉಂಟಾ? ದೇವರು ತನ್ನ ಶಿಷ್ಯನಿಗೆ ಹೇಳುತ್ತಾ ಇದ್ದಾನೆ, ಮನುಷ್ಯರ ಮೇಲೆ, ಮನುಷ್ಯರ ಮೂಲಕವಾಗಿ ಭಯಭೀತಿಯಲ್ಲಿ ಇರುವಂತ ತನ್ನ ಶಿಷ್ಯರಿಗೆ ಧೈರ್ಯವನ್ನ ಕಳೆದುಕೊಂಡಂತ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀನು ಪರಿಶುದ್ಧ ಆತ್ಮನವನ್ನ ಬಯಸು, ಪರಿಶುದ್ಧ ಆತ್ಮನಿಗಾಗಿ
ಬಾಯಾರು ಪರಿಶುದ್ಧ ಆತ್ಮನನ್ನ ಬೇಡಿ ಪ್ರಾರ್ಥಿಸು. ಆ ದೇವರ ಆತ್ಮನ ನಿನ್ನ ಒಳಗಡೆ ಬರುವಾಗ ನೀ ಈ ರೀತಿಯಾಗಿ ಕಾಲು ನಡುಗುವಂತ ವ್ಯಕ್ತಿಯಾಗಿ, ಮನುಷ್ಯನಿಗೆ ಹೆದರುವಂತ ವ್ಯಕ್ತಿಯಾಗಿ, ಎಂತ ಕಾರ್ಯಕ್ಕೂ ಹೆದರುವಂತ ವ್ಯಕ್ತಿಯಾಗಿರುವುದಲ್ಲ, ನೀನ್ ಬಲ ಹೊಂದುತ್ತಿ. ಯಾಕೆಂದ್ರೆ ಪರಿಶುದ್ಧ ಆತ್ಮನ ನಿನ್ನ ಮೇಲೆ ಬರುವಾಗ ಆತನು ನಿನಗೆ ಬಲವನ್ನು ಅನುಗ್ರಹಿಸುವಂತ ದೇವರು ಹೇಳಿ ಹೋಗಿದ ಮೇಲೆ ಶಿಷ್ಯರು ಒಂದು ಮೇಲ್ಮನೆಗೆ ಹೋಗಿ ಅಲ್ಲಿ ಬಾಗಿಲನ್ನ ಮುಚ್ಚಿಕೊಂಡು ಪ್ರಾರ್ಥಿಸ್ತಾರೆ. ಪರಿಶುದ್ಧ ಆತ್ಮನೆ ನಮ್ಮನ್ನ ತುಂಬಿಸು, ಬಲಪಡಿಸುವಂತ ಆತ್ಮನೆ ನಮ್ಮನ್ನ ತುಂಬಿಸು, ದೇವರ ಆತ್ಮನೆ ನಮ್ಮನ್ನ ತುಂಬಿಸು. ದಾವೀದನ ಮೇಲೆ ಇಳಿದು ಬಂದಂತೆ ದೇವರ ಆತ್ಮ ನಮ್ಮನ್ನ ತುಂಬಿಸು, ಪ್ರವಾದಿಗಳ ಮೇಲೆ ಇಳಿದು ಬಂದಂತೆ ದೇವರ ಆತ್ಮನನ್ನ ತುಂಬಿಸು, ಯೇಸು ಕ್ರಿಸ್ತನ ಆತ್ಮನನ್ನ ತುಂಬಿಸು ಎಂಬುದಾಗಿ ಒಂದಲ್ಲ ಎರಡಲ್ಲ 10 ದಿವಸ ಕಾಲಗಳು ಅವರು ಗೋಳಾಡಿ ಪ್ರಾರ್ಥಿಸುವಾಗ ಅಲ್ಲಿ ಪರಿಶುದ್ಧ ಆತ್ಮನು ಬಲಿಷ್ಠವಾಗಿ ಅವರ ಮೇಲೆ ಇಳಿದು ಬಂದನು. ನಡೆದದ್ದು ಏನು ಗೊತ್ತಾ? ಭಯದಲ್ಲಿ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಕೂತಂತ ಅದೇ ವ್ಯಕ್ತಿಗಳು ಬಾಗಿಲನ್ನು ತೆರೆದು ಸಾವಿರಾರು ಜನರ ಮುಂದೆ ಧೈರ್ಯವಾಗಿ ಎದ್ದು ನಿಂತು ದೇವರ ಬಗ್ಗೆ ಮಾತನಾಡಿದರು. ಹಲ್ಲೆಲೂಯಾ. ಧೈರ್ಯ ಕೊಟ್ಟವನು ಯಾರು? ಪರಿಶುದ್ಧ ಆತ್ಮನು. ಏನ್ ಮಾಡ್ತಾನೆ? ನಿನ್ನ ಜೀವನದಲ್ಲಿ ಇದು ಆಗಲ್ಲ ಅಂತ ಹೇಳಿದಾಗ ನಿನ್ನನ್ನು ಇಟ್ಟುಕೊಂಡೇ ಅದನ್ನ ಮಾಡುವುದಕ್ಕೆ ಬಲ ಕೊಡುವಂತ ದೇವ. ಹಲ್ಲೆಲೂಯಾ. ದೇವರೇ, ನನ್ನ ಶಕ್ತಿ ಹೋಯಿತಪ್ಪ ಎಂಬುದಾಗಿ ನೀ ಹೇಳುವಾಗ ನಿನಗೆ ಹೊಸ ಶಕ್ತಿಯನ್ನ ಕೊಟ್ಟು ನಿಮ್ಮ ಮೂಲಕ ನಡೆಯಲಿಕ್ಕೆ ಆಗದ ಇರುವಂತ ಕಾರ್ಯಗಳು ಎಲ್ಲವನ್ನು ಕೂಡ ಆಶ್ಚರ್ಯವಾಗಿ ಅಪ್ರಮೆಯಾಗಿ ನಡೆಸುವವನು ದೇವರ ಆತ್ಮನಾಗಿದ್ದಾನೆ. ಕರ್ತನು ಹೇಳ್ತಾ ಇದ್ದಾನೆ, ಬೇಕಾ ಇಂದ ಸೂಪರ್ ನ್ಯಾಚುರಲ್ ಪವರ್ ಬೇಕಾ ನಿನಗೆ? ಲೋಕವನ್ನು ಅಲ್ಲೋಲ ಕೊಲ್ಲಲು ಮಾಡುವಂತ ಅಭಿಷೇಕ ಬೇಕಾ ನಿನಗೆ? ದೇವರ ವರಗಳು ಬೇಕಾ ನಿನಗೆ? ದೇವರ ಅಧಿಕಾರ ಹೊಂದಿದಂತ ವ್ಯಕ್ತಿಯಾಗಿ ಜೀವಿಸುವುದಕ್ಕೆ ನಡೆಯುವುದಕ್ಕೆ ಆಸೆ ಇದೆಯಾ ನಿನಗೆ? ಬಾ ನನ್ನ ಬಳಿಗೆ. ಯಾರು ಬಾಯಾಡ್ತಾ ಇದ್ದಿ? ಯಾರ ಹತ್ರ ಜಾಗ ಉಂಟು? ಯಾರು ನೀರಡಿಕೆ ಆಗ್ತಾ ಇದ್ದಿ? ಲೋಕದಲ್ಲಿ ಇಲ್ಲಪ್ಪ, ಆತ್ಮದಲ್ಲಿ ನೀರಡಿಕೆ ಉಳ್ಳವನು ಬಾ ನನ್ನ ಬಳಿಗೆ. ಸ್ವಲ್ಪವಲ್ಲ, ನದಿಯಾಗಿ ದೇವರ ವರಗಳನ್ನ ನಾನು ನಿನಗೆ ಕೊಡುವುದಕ್ಕೆ ಬಯಸುತ್ತೇನೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಗಮನಿಸಬಹುದು. ಅಲ್ಲಿ ಬಲಿಷ್ಠವಾಗಿ ಸೇವೆ ಮಾಡಿದಂತ, ಸೇವೆಯಲ್ಲಿ ಇರುವಂತ ವ್ಯಕ್ತಿಗಳು ಕೂಡ ಯಾವತ್ತೋ ಒಂದು ದಿವಸ ಪರಿಶುದ್ಧ ಆತ್ಮನ ಹೊಂದಿದಲ್ಲ, ಕೊನೆ ತನಕ ಶಕ್ತಿಯನ್ನು ಕೊಡುವುದಿಲ್ಲ, ಕೊನೆ ತನಕ ಧೈರ್ಯವನ್ನು ಕೊಡುವುದಿಲ್ಲ, ಕೊನೆ ತನಕ ಜಯವನ್ನು ಕೊಡುವುದಿಲ್ಲ. ಎಲಿಯನಾಗಿ ಇಲ್ಲಿ ಯಾರು ಸೇವೆ ಮಾಡಿದ್ದಾರೆ? ಎಲಿಯನ್ನು ಪರಲೋಕದಿಂದ ಬೆಂಕಿ ಇಳಿಸಿದಂತ ವ್ಯಕ್ತಿ. ಎಲಿಯನ್ನು ಗೊತ್ತು ನಮಗೆ, ಮಳೆ ಬಾ ಅಂದ್ರೆ ಬರಬೇಕು, ಮಳೆ ಸ್ಟಾಪ್ ಆಗಂದ್ರೆ ಸ್ಟಾಪ್ ಆಗಬೇಕು. ಇಂಥ ಶಕ್ತಿ ತುಂಬಿದವನು 300 ಮೇಲೆ ಇರುವಂತ ಸುಳ್ಳು ಪ್ರವಾದಿಗಳನ್ನ ಕಡಿದಾಕಿದಂತ ವ್ಯಕ್ತಿ. ರಾಜನಿಗೆ ಅರಸನಿಗೆ ಸವಾಲ್ ಬಿಟ್ಟಂತ ವ್ಯಕ್ತಿ. ಅರಸನ ಕಾಲುಗಳು ಕೂಡ ಎಲಿಯನ ಶಬ್ದ ಕೇಳಿದರೆ, ಎಲಿಯನ ಹೆಸರು ಕೇಳಿದ್ರೆ ಕಾಲುಗಳು ನಡುಗುತ್ತದೆ. ಆ ರೀತಿಯಾಗಿ ಇದ್ದಂತ ದೇವರ ಮನುಷ್ಯನು ಒಂದು ದಿನ ಓಡಿ ಪ್ರಯಾಣ ಮಾಡಿ ತನ್ನನ್ನು ಮುಚ್ಚಿಕೊಂಡು, ದೇವರೇ ಸಾಕಪ್ಪ, ಬದುಕು ಸಾಕು, ನನ್ನನ್ನು ತೆಗೆದುಕೊಡು, ನಾನು ಇನ್ನು ಮೇಲೆ ಇರಕ್ಕೆ ಇಷ್ಟಪಡ್ತಾ ಇಲ್ಲ, ನಾನು ಸಾಯಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಏನು ಗೊತ್ತಾ? ಒಂದು ಹೆಣ್ಣು ಮಗಳ ಮಾತು, ಒಂದು ಮಾತು ಸಾಕು ಅಭಿಷೇಕದಲ್ಲಿ ತುಂಬಿರುವವನ್ನ ಬಿಳಿಸುವರಿಗೆ. ಒಂದು ಮಾತು ನೀವು ಒಳಗೆ ಬಿಟ್ಬಿಟ್ರೆ ಆ ಸಮಯದಲ್ಲಿ ನಿನ್ನ ಒಳಗಡೆ ಬೆಂಕಿ ಪರಿಶುದ್ಧ ಆತ್ಮನ ಕಾರ್ಯಗಳು ಇಲ್ಲದಿದ್ರೆ ಅದು ಒಳಗೆ ಹೋಗಿ ಮಾಂಸದಲ್ಲಿ ಕೂತ್ಕೊಂಡ್ರೆ ಅದರ ಮುಂದೆ ನಿನ್ನ ಜೀವಿತದಲ್ಲಿ ದೇವರು ಇಟ್ಟಿರುವಂತ ಮಗಿಮೆಯಾದ ಸೇವೆಗಳನ್ನ ಕಾಣುವುದಕ್ಕೆ ಆತ್ಮಿಕ ಕಣ್ಣುಗಳು ನಿನಗೆ ಕುರುಡಾಗ್ಬಿಡ್ತವೆ. ಹಲ್ಲೆಲೂಯಾ. ಒಂದು ಹೆಣ್ಣು ಮಕ್ಕಳು ಹೇಳಿದಂತೆ ಮಾತನ್ನ ಕೇಳಿ ಎಲಿಯನು ಹೇಳ್ತಾನೆ, ಬೇಡಪ್ಪ ಸಾಕಪ್ಪ ಅಂತ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನೀನ್ ಬೇಕಪ್ಪ ಅಂತ. ಹಲ್ಲೆಲೂಯಾ. ಅವನು ಬೇಡ ಅಂತಾನೆ. ಇಲ್ಲ, ನೀನ್ ಬೇಕು. ಇಲ್ಲಿ ತನಕ ನೀನು ಮಾಡಿದದಲ್ಲ, ಅದ್ಭುತಲ್ಲ, ಇನ್ನು ಮೇಲೆ ನಿನ್ನನ್ನ ಇಟ್ಟುಕೊಂಡು ಮಾಡಬೇಕಿರುವಂತ ಕಾರ್ಯಗಳು ಭಯಂಕರವಾಗಿರುತ್ತದೆ ಎಂಬುದಾಗಿ
ದೇವರು ಕರೆಯುವಾಗ ಅವನು ಸೋತು ಹೋಗಿ ಮಲಗಿರುವಾಗ ನೀವು ಅಲ್ಲಿ ಓದಬಹುದು. ಒಂದು ಅರಸರ ಪುಸ್ತಕ 19ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಅವನು ಮಲಗಿದಾನೆ. ಆ 5ನೇ ವಾಕ್ಯದಲ್ಲಿ 6ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತಾರೆ, ಎಲಿಯನು ಸೋತು ಹೋದವನು ಎದ್ದು ನೋಡ್ತಾ ಇದ್ದಾನೆ. ಅಲ್ಲಿ ಯಾರು ಒಂದು ಅವನ ಎಬ್ಬಿಸ್ತಾ ಇದ್ದಾರೆ? ದೇವದೂತನು ಬಂದು ಎಬ್ಬಿಸಿ ಸೋತು ಹೋಗಿದವನು ಅವನು ಎದ್ದು ನೋಡಲಾಗಿ ಅಲ್ಲಿ ಏನಾಗಿದೆ ಅಂತ ನೀವು ನೋಡುವಾಗ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಕೆ ನೀರು ತನ್ನ ತಲೆಯ ಹತ್ರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡನು. ಅಯ್ಯ, ದೇವರ ಆತ್ಮನು ನಿನ್ನ ದೇಹಕ್ಕೆ ನಿನ್ನ ಆತ್ಮಕ್ಕೆ ಬೇಕಾಗಿರುವಂತ ಬಲವನ್ನ ಆಧಾರವನ್ನ ಕೊಡುವವನು. ದೇವರ ಆತ್ಮನು ನೀನು ಸೋತು ಹೋಗಿರುವಾಗ ಬಾಯಾರುವಾಗ ನಿನಗೆ ನೀರು ಕೊಟ್ಟು ನಿನ್ನನ್ನು ಪುನಃ ಎಬ್ಬಿಸಿ ಪುನಃ ದೇವರ ಸ್ಥಾನದಲ್ಲಿ ಪುನಃ ನಿನ್ನ ಕುಟುಂಬದ ಜೀವಿತದಲ್ಲಿ ಪುನಃ ನಿನ್ನ ಕೈಯಿನ ಪ್ರಯಾಸಗಳಲ್ಲಿ ಪುನಃ ನಿನ್ನ ಕೆಲಸದ ಕಾರ್ಯಗಳಲ್ಲಿ ಪುನಃ ನಿನ್ನ ಜೀವನದಲ್ಲಿ ಎಲ್ಲೆಲ್ಲ ಸೋತಿದೆಯೋ ಅದರೆಲ್ಲ ನಿನ್ನನ್ನು ಎಬ್ಬಿಸಿ ಪ್ರಜ್ವಲಿಸುವುದಕ್ಕೆ ದೇವರು ನಮಗೆ ಕೊಡುವಂತವನು ಪರಿಶುದ್ಧ ಆತ್ಮ. ಹಲ್ಲೆಲೂಯಾ. ಈ ಆತ್ಮನು ಇಲ್ಲದೆ ನೀವು ನಾನು ದೇವರ ಬಳಿಯಿಂದ ಏನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕಣ್ಣೆಲ್ಲ ಮಬ್ಬಾಗಿರ್ತದೆ, ಮುಂದಿನ ಜೀವನಗಳು ಕಾಣುವುದಿಲ್ಲ, ಮುಂದೆ ದೇವರು ಇಟ್ಟಿರುವಂತ ಮಹಿಮೆ ಕಾಣುವುದಿಲ್ಲ. ವಾಕ್ಯ ಹೇಳುತ್ತದೆ, ನಿನ್ನ ಜೀವನವನ್ನು ಇವತ್ತು ಹೀಯಾಳಿಸ್ತಾರಲ್ಲ, ನಿನ್ನ ಕೇವಲವಾಗಿ ಮಾತಾಡ್ತಾರಲ್ಲ, ನಿನ್ನ ದ್ವೇಷಿಸುತ್ತಾರಲ್ಲ, ಯಾಕೆ ಅವ್ರಿಗೆ ಮಾಡ್ತಾರ? ನಾಳೆ ನಿನ್ನ ಜೀವಿತದಲ್ಲಿ ನಡೆಯಲಿಕ್ಕಿರುವಂತ ಮಹಿಮೆಯನ್ನ ಅವರ ಕಣ್ಣುಗಳು ಈಗ ಕಾಣ್ತಾ ಇಲ್ಲ, ಅವರ ಕಿವಿಗಳು ಈಗ ಕೇಳ್ತಾ ಇಲ್ಲ, ಅವರ ಮನಸ್ಸಿನಲ್ಲಿ ನೀನು ಎಂತವನ್ನ ಆಗಲಿಕ್ಕಿದೆ ಅನ್ನುವಂತ ಭಾವನೆ ಹುಟ್ಟುತ್ತಾ ಇಲ್ಲ. ಆದರೆ 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 ಪರಿಶುದ್ಧ ಆತ್ಮನಾದರೂ ಅದನ್ನ ನಿನಗೆ ನನಗೆ ಪ್ರಕಟಿಸುವಂತ ದೇವರ ಈಯಾಡಿಸುವವನಿಗೆ ನಾಳೆ ನನ್ನ ಮುಂದಿನ ಭವಿಷ್ಯಗಳು ಗೊತ್ತಿದೆಯೋ ಇಲ್ಲವೋ ಪರವಾಗಿಲ್ಲ, ನನಗೆ ಗೊತ್ತಾಗಬೇಕು, ನನಗೆ ಗೊತ್ತಾಗಬೇಕು. ಹಲ್ಲೆಲೂಯಾ. ನಾನು ಆತ್ಮನಲ್ಲಿ ಕುರುಡನಾಗಿ ದೇವರ ಅಭಿಷೇಕದಲ್ಲಿ ಕುರುಡನಾಗಿ ದೇವರ ಮಹಿಮೆಯಲ್ಲಿ ವಾಗ್ದಾನವನ್ನ ನಂಬಲಿಕ್ಕೆ ಆಗದೆ ಇರುವಂತ ಅಪನಂಬಿಕೆ ಉಳ್ಳವನಾಗಿ ಇರುವುದಕ್ಕೆ ದೇವರು ಬಯಸಲಿಲ್ಲ. ವಾಕ್ಯದ ಮೇಲೆ ದೃಢವಾಗಿ, ವಾಕ್ಯದ ಮೇಲೆ ನಂಬಿಕೆ ಉಳ್ಳವನಾಗಿ ವಾಕ್ಯವನ್ನು ಸ್ವಾಧೀನ ಮಾಡಿಕೊಳ್ಳುವಂತ ಅಭಿಷಕ್ತನಾಗಿ ಇರುವುದಕ್ಕೆ ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನು ಹೇಳ್ತಾನೆ, ಗಟ್ಟಿಯಾಗಿ ಕೂಗಿ ಹೇಳ್ತಾನೆ, ನನ್ನ ಮಕ್ಕಳೇ, ನನ್ನ ನಂಬುವವರೇ, ಯಾರಿಗಾದರೂ ನೀರಡಿಕೆ ಆಗಿದೆಯಾ? ಆತ್ಮನಲ್ಲಿ ಬೆಳೆಯಬೇಕು ಎಂಬುದಾಗಿ ಆಸೆ ಇದೆಯಾ? ನೀವು ಪ್ರಾಪಂಚಿಕರೇ ಇದ್ದೀರಾ? ಈ ಪ್ರಾಪಂಚಿಕವು ಈ ದೇಹದ ಶರೀರ ಭಾವಗಳು ಮರಣ, ಅದು ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನ ಜೀವವನ್ನ ಕೊಡುವುದಿಲ್ಲ. ಆದರೆ ಪರಿಶುದ್ಧ ಆತ್ಮನಲ್ಲಿ ನೀವು ಮನಸ್ಸಿಡುವುದಾದರೆ ಅದು ಜೀವವು ಸಮಾಧಾನವಾಗಿದೆ. ಎಲ್ಲಯ್ಯ ಸಮಾಧಾನ? ಪರಿಶುದ್ಧ ಆತ್ಮನಲ್ಲಿ ಗಂಡ ಹೆಂಡತಿ ಕೈಗಳನ್ನ ಹಿಡಿದು ಅಭಿಷೇಕದಲ್ಲಿ ತುಂಬಿ ಪ್ರಾರ್ಥಿಸು, ಸಮಾಧಾನ ಅವಾಗ ಒಳ ಬರ್ತದೆ. ಹಲ್ಲೆಲೂಯ. ನೀನು ಕೆಲಸಕ್ಕೆ ಹೋಗುವಾಗ, ವ್ಯಾಪಾರವನ್ನ ಕೈ ಹಚ್ಚುವಾಗ ಪರಿಶುದ್ಧ ಆತ್ಮನಲ್ಲಿ ತುಂಬಿ ದೇವರ ಆತ್ಮನ ಆಲೋಚನೆಯನ್ನ ಕೇಳು. ನಿನ್ನ ವ್ಯಾಪಾರವು ಆಶೀರ್ವದಿಸಲ್ಪಡುತ್ತದೆ, ನಿನ್ನ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡುತ್ತದೆ. ನೀನು ಸೇವೆಗೆ ಹೋಗುವಾಗ ಏನೋ ಕೇಳಿದದನ್ನು ಕಲಿತದನ್ನು ನನ್ನ ಹೆಸರು ನಾನು ಸೇವೆ ಮಾಡುತ್ತೇನೆ ಎಂಬುದಾಗಿ ಅನೇಕರಿಗೆ ಗೊತ್ತಾಗಬೇಕಂತ ಸೇವೆ ಮಾಡಕ್ಕೆ ಹೋಗಬೇಡ. ದೇವರೇ, ನೀ ನನ್ನನ್ನು ಕಲಿಸಿ ಕೊಡುವುದಾದರೆ ನಾನು ಏನು ಮಾಡಬೇಕು? ಅಲ್ಲಿ ಹೋಗಿ ನಾನು ನಿಂತುಕೊಂಡಾಗ ಅಲ್ಲಿ ಪರಿಶುದ್ಧ ಆತ್ಮನ ಕಾರ್ಯಗಳನ್ನು ನಡೆಯಬೇಕೆಂಬುದಾಗಿ ಅಭಿಷೇಕದಲ್ಲಿ ತುಂಬಿದವನಾಗಿ ಸೇವೆಗೆ ಹೊರಡು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಆಕೆ ಹೇಳ್ತದೆ, ಆತನಿ ಯೇಸು ಸ್ವಾಮಿ ಹೇಳಿದ, ಲೋಕವು ಆತನನ್ನ ಕಂಡಿಲ್ಲ, ಅರಿತಿಲ್ಲ, ಆದರೆ ನೀವು ಆತನನ್ನ ತಿಳಿದಿದ್ದೀರಿ. ಹೇಗೆ? ಆತನು ನಿಮ್ಮ ಒಳಗಡೆ, ಆತನು ನಿಮ್ಮಲ್ಲಿದ್ದಾನೆ, ನೀವು ಆತನಲ್ಲಿ ಇರಬೇಕು. ಹಲ್ಲೆಲೂಯಾ. ನಾವು ಯಾರಲ್ಲಿ ಇರಬೇಕಂತೆ? ಪರಿಶುದ್ಧ ಆತ್ಮನಲ್ಲಿ ನೆಲೆಗೊಂಡಿರಬೇಕು. ಪರಿಶುದ್ಧ ಆತ್ಮನಲ್ಲಿ ನೆಲೆಗೊಂಡಿರುವಂತ ಒಂದು ವ್ಯಕ್ತಿಯ ಜೀವಿತ ಕುರಿತಾಗಿ ಸ್ವಲ್ಪ ನಾನು ಹೇಳಕ್ಕೆ ಬಯಸುತ್ತೇನೆ. ಡಿ.ಎಲ್. ಮೂಡಿ ಎಂಬುದಾಗಿ ಅವರ ಹೆಸರು.
ಅವರ 5ನೇ ಅತ್ತೆ ಅಷ್ಟೇ ಓದಿದ್ರು. ಅವರ ಮನೆಯಲ್ಲಿ 9 ಜನ. ನಾನು ಹೇಳಿದೆ ಮೊದಲೇ, ಅವರ ಮನೆಯ ಕುಟುಂಬದ ಪರಿಸ್ಥಿತಿ ಬಡತನದ ಕಾರಣ ಅವರು ಹೆಚ್ಚಾಗಿ ಓದುವುದಕ್ಕೆ ಆಗಲಿಲ್ಲ. ಆದ ಕಾರಣ 5ನೇ ಅತ್ತೆ ತನಕ ಓದಿದವರು ಚಪ್ಪಲಿ ಹೊಳೆಯುವಂತ ಅಂಗಡಿಯಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಸೇರಿದರು. ಅದರ ಒಳಗಡೆ ಒಂದು ವೈರಾಗ್ಯ ಏನಂತ, ಈ ನನ್ನ ಕುಟುಂಬವನ್ನ ಬಡತನದಿಂದ ನಾನು ಹೆಂಗಾದರೂ ಮೇಲಕ್ಕೆ ತರಬೇಕು, ನಾನು ಭಯಂಕರವಾಗಿ ಸಂಪಾದನೆ ಮಾಡಬೇಕು ಎಂಬುದಾಗಿ, ರೊಕ್ಕ ಗಳಿಸಲೇಬೇಕು ಎಂಬುದಾಗಿ ವೈರಾಗ್ಯ ಹೃದಯದಲ್ಲಿ ಇಟ್ಟುಕೊಂಡಂತ ಅವರನ್ನ ಯೇಸು ಸ್ವಾಮಿ ಆ ಯೌವನ ಕಾಲದಲ್ಲಿ ಸಂಧಿಸಿದಾಗ ಅವರ ಆಲೋಚನೆಗಳು ಬದಲಾಗಿ ದೇವರ ಆತ್ಮನಲ್ಲಿ ನೆಲೆಗೊಳ್ಳುವಂತ ವ್ಯಕ್ತಿಯಾಗಿ, ದೇವರ ಆತ್ಮನಲ್ಲಿ ತುಂಬುವಂತ ವ್ಯಕ್ತಿಯಾಗಿ ಅವರು ನಡೆಯುತ್ತಾ ಬಂದರು. ಅವರು 1 ಕೋಟಿ ಮೇಲೆ ಇರುವಂತ ಜನರಿಗೆ, 1 ಕೋಟಿ ಮೇಲೆ ಇರುವಂತ ಜನರಿಗೆ ಸುವಾರ್ತೆಯನ್ನ ಸಾರಿದರಂತೆ. ಲಕ್ಷಾಂತರ ಜನರು ದೇವರ ಕಡೆಗೆ ಬರುವುದಕ್ಕೆ, ದೇವರ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ದೇವರ ಕಡೆಗೆ ಅವರನ್ನ ತಿರುಗಿಸಿದ್ರಂತೆ. ಆದ್ರೆ 5ನೇ ಅತ್ತೆ ತರನೇ ಅವರು ಓದಿದವರಲ್ಲ, ಅವರು ಅಮೆರಿಕದಲ್ಲಿ ಹುಟ್ಟಿದ್ರು ಇಂಗ್ಲಿಷ್ ಎಲ್ಲ ಕರೆಕ್ಟ್ ಆಗಿ ಗ್ರಾಮೆಟಿಕ್ ಆಗಿ ಅವರಿಗೆ ಮಾತಾಡಕ್ಕೆ ಬರುವುದಿಲ್ಲ ಅಂತೆ. ಆದ ಕಾರಣ ಅವರ ಪ್ರಸಂಗಗಳು ಕೇಳುವಾಗ ಆ ರೀತಿಯಾಗಿ ಅವರಿಗೆ ಸರಿಯಾಗಿ ಇಂಗ್ಲಿಷ್ ಮಾತಾಡೋದಕ್ಕೆ ಬರದೇ ಇದ್ರು ಅವರ ಪ್ರಸಂಗಗಳನ್ನ ಕೇಳಿ ಲಕ್ಷಾಂತರ ಜನರು ರಕ್ಷಣೆ ಹೊಂದಿದ್ದು ಮಾತ್ರ ಅಲ್ಲ, ಇಲ್ಲಿ ಮೂಡಿ ಮೀಟಿಂಗ್ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತ ಮಾರ್ಕೆಟ್ಗೆಲ್ಲ ಸಟ್ರ ಹಾಕ್ಸ್ಬಿಟ್ಟು ಒಂದು ಅಂಗಡಿ ಓಪನ್ ಮಾಡುವುದಿಲ್ಲಂತೆ. ಎಲ್ಲರೂ ಮೀಟಿಂಗ್ ಅಲ್ಲಿ ಬಂದು ನಿಂತಿರ್ತಾರೆ. ಮಾತ್ರ ಅಲ್ಲ, ರೋಡಲ್ಲಿ ಹೋಗುವಂತ ಗಾಡಿ ಮೀಟಿಂಗ್ ಸ್ಥಳವನ್ನ ದಾಟಿ ಹೋಗೋದಿಲ್ಲ, ಅಲ್ಲೇ ನಿಂತುಬಿಟ್ಟು ಮೀಟಿಂಗ್ ಬಂದ್ಬಿಡುತ್ತದೆ. ಬೈಕ್ ಆಗಿರ್ಲಿ, ಕಾರ್ ಆಗಿರ್ಲಿ, ಆ ಮೀಟಿಂಗ್ ಅನ್ನ ದೇವರ ವಾಕ್ಯವನ್ನ ಮುಗಿದ ಮೇಲೆನೆ ಅವರು ಹೋಗ್ತಾರೆ ಹೊರತು ದೇವರ ವಾಕ್ಯ ಕೇಳುವುದಕ್ಕೆ ಆ ರೀತಿಯಾಗಿ ದೇವರ ಆತ್ಮನು ಅವರಲ್ಲಿ ನೆಲೆಗೊಂಡಿದ್ದನು. ಒಂದು ದಿವಸ ಒಬ್ಬ ವ್ಯಕ್ತಿ ಚೆನ್ನಾಗಿ ಕಲಿತವರು, ವಿದ್ಯಾವಂತರು ಒಬ್ಬರು, ಇವರೇನು ಗ್ರಾಮೆಟಿಗೆ ಸರಿ ಇಲ್ಲ ಅಂತ ಇವರ ಪ್ರಸಂಗದಲ್ಲಿ ಏನೇನು ಮಿಸ್ಟೇಕ್ ಮಾಡ್ತಾರೋ ಅದೆಲ್ಲ ಬರ್ಸ್ಕೊಂಡ್ರಂತೆ. ಬರ್ಸ್ಕೊಂಡು ಮೆಸೇಜ್ ಮೀಟಿಂಗ್ ಮುಗಿದ ಮೇಲೆ ಅವರು DL ಮೂಡಿ ಹತ್ರ ಹೋಗಿ, ಮೂಡಿ ಅವರೇ, ನೀವು ಚೆನ್ನಾಗಿ ಪ್ರಸಂಗ ಮಾಡಿದ್ರಿ, ನಿಮ್ಮ ಪ್ರಸಂಗದಲ್ಲಿ ದೇವರು ಆತ್ಮನ ಎಲ್ಲ ಬಲವಾಗಿ ಚಲಿಸಲ್ಪಟ್ಟಿದ್ದ, ಆದ್ರೆ ಎಷ್ಟು ಮಿಸ್ಟೇಕ್ ಮಾಡ್ತೀರಿ ನೀವು, ನಿಮಗೆ ಗ್ರಾಮಟಿಗೆ ಕರೆ ಸರಿಯಾಗಿ ಇಲ್ವಲ್ಲ ಅಂತ ಹೇಳಿದರು. ಅವಾಗ ಮೂಡಿಯ ಹೇಳಿದ್ರಂತೆ, ಆಯ್ತು ಸರ್, ನಾನು ಕಲಿತಿಲ್ಲ, 5ನೇ ಅತ್ತೆ ಅಷ್ಟೇ ಓದಿದ್ದೀನಿ, ಆದ್ರೆ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ, ನೀವು ಯಾಕೆ ಕಲಿತ ಕುಂತು ಕೇಳ್ತಾ ಇದ್ದೀರಾ ಗೊತ್ತಾ ನಿಮಗೆ ಅಂತ ಕೇಳಿದ್ರಂತೆ. ಅವ್ರ ಮಗುವನ್ನೇ ನೋಡಿದಾಗ, ನಿಮ್ಮಂತ ಕಲಿತವರು, ನಿಮ್ಮಂತ ವಿದ್ಯಾವಂತರು ದೇವರು ಕೊಟ್ಟಿದ್ದದನ್ನ ದೇವರಿಗಾಗಿ ನೀವು ಉಪಯೋಗ ಪಡಿಸದೆ ಇದ್ದಂತ ಕಾರಣ ನೀವು ಕೆಳಗಡೆ ಕುಂತು ನನ್ನ ಮೆಸೇಜ್ ನ ಕೇಳ್ತಾ ಇದ್ದೀರಾ, ನಾನು ಮೇಲುಗಡೆ ನಿಂತು ದೇವರ ವಾಕ್ಯವನ್ನ ಹೇಳ್ತಾ ಇದ್ದೀನಿ. ನಾನು ಕಲಿತೇನೆ ಇಲ್ಲಪ್ಪ, ಮೇಲುಗಡೆ ನಿಂತು ನಿನಗೆ ಪ್ರಸಂಗ ಮಾಡುವಷ್ಟು ದೇವರು ನನ್ನ ಆಶೀರ್ವಾದ ಮಾಡಿ. ಅರೇಲೋಯ. ಸೊ ಇಂಥ DL ಮೂಡಿ ಅವರು ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಒಂದು ಸ್ಟೇಷನ್ ಅಲ್ಲಿ, ನಿರ್ದಿಷ್ಟವಾದ ಒಂದು ಸ್ಟೇಷನ್ ಅಲ್ಲಿ ಟ್ರೈನ್ ನಿಂತಿತ್ತು. ಟ್ರೈನ್ ನಿಂತಿದಾಗ ಇವರಲ್ಲಿ ಇಳಿದು, ಟ್ರೈನ್ ಸ್ಟಾಪ್ ಬಂದು ನಿಂತಿದೆ ಅಂತ ಇಳಿದಾಗ, ನಮಗೂ ಗೊತ್ತಿಲ್ಲ, ಗ್ರಾಮೆಟಿಕ್ ಎಲ್ಲ ಬರುವುದಿಲ್ಲ, ಆದ್ರೆ ಹೆಸರು ಕರೆಕ್ಟ್ ಆಗಿ ಹೇಳಿದ್ರೆ ಏನೋ ಗೊತ್ತಿಲ್ಲ, ರಾಜ್ ಸತ್ತರ್ ಅಂತ ಒಂದು ಸ್ಥಳದಲ್ಲಿ ಬಂದು ಟ್ರೈನ್ ನಿಂತಿತ್ತು. ಇವರು ಇಳಿದ್ರಂತೆ. ಇವರು ಇಳಿದಾಗ ಅವತ್ತು ಇವರಲ್ಲಿ ನೆಲೆಗೊಂಡಿರುವಂತ ಪರಿಶುದ್ಧ ಆತ್ಮನು ಆ ಸ್ಥಳದಲ್ಲಿ ಬಲಿಷ್ಠವಾಗಿ ದೇವರ ಆತ್ಮನು ಚಲಿಸಿದ್ರಂತೆ. ಆ ರೀತಿಯಾಗಿ ಬಲಿಷ್ಠವಾಗಿ ಚಲಿಸುವಾಗ ಅಲ್ಲಿ ಹೋಗುವಂತ ಬರುವಂತ ಅಂಗಡಿಯನ್ನ ಸಟ್ಟಾಗಿ ಓಡಿ ಬಂದು ಎಲ್ಲರೂ ಬಟ್ಟೆಗಳನ್ನ ಹರಿದುಕೊಂಡು, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ, ಯೇಸುವೇ ನನ್ನ ಕ್ಷಮಿಸು, ನಾನು ಪಾಪಿ, ನಾನು ಪಾಪಿ ಎಂಬುದಾಗಿ ಯೇಸುವನ್ನ ಅರಿಯದವರು ಕೂಡ, ದೇವರ ಸ್ವಾರ್ಥೆಯನ್ನ ಕೇಳದೆ ಇದ್ದವರು ಕೂಡ ಬಟ್ಟೆಗಳನ್ನ ಹರಿದುಕೊಂಡು ಗೋಳಾಡಿ ನಾನು ಪಾಪಿ ಎಂಬುದಾಗಿ ಒಪ್ಪಿಸಿಕೊಟ್ಟು ಅಳುತ್ತಾ ಇದ್ರಂತೆ. ಅವಾಗ
ಕೆಲವರಿಗೆ ಯಾಕೆ ಹಿಂಗ್ ನಡೀತಾ ಇದೆ ಎಂಬುದಾಗಿ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ಜನರು ಓಡಿ ಬಂದು ಅಲ್ಲಿ ನಿಂತಿದ್ದಾರೆ, ನಿಂತುಕೊಂಡು ಅಳ್ತಾ ಇದ್ದಾರೆ, ಮೊಣಕಾಲಾಗ್ತಾರೆ. ಎಲ್ಲ ಗಾಡಿಯಲ್ಲಿ ಹೋಗುವವರು ಎಲ್ಲ ನಿಲ್ಲಿಸ್ಬಿಟ್ಟು ನಾನು ಪಾಪಿ ಎಂಬುದಾಗಿ ಕೋಲಾಡ್ತಾ ಇದ್ದಾರೆ. ಒಂದು ಹೆಣ್ಮಗಳು ಕೇಳಿದಳಂತೆ, ಯಾಕೆ ಹಿಂಗ್ ನಡೀತಾ ಇದೆ, ಹಿಂಗೆ ಯಾಕೆ ದಿಢೀರಂತೆ ಜನರಿಗೆ ಆಗ್ತಾ ಇದೆ ಅಂತ ಕೇಳುವಾಗ ಇನ್ನೊಂದು ಹೆಣ್ಮಗಳು ಆಕೆಗೆ ಹೇಳಿದ್ರಂತೆ, ಇಲ್ಲಿ ಪರಿಶುದ್ಧ ಆತ್ಮನು ಬಲವಾಗಿ ತನ್ನ ಕಾರ್ಯಗಳನ್ನ ನಡೆಸುತ್ತಾನೆ. ಕಾರಣ ಆತನ ಮನುಷ್ಯನಾಗಿರುವಂತ ಟಿ.ಎಲ್. ಮೂಡಿ ಇಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ನೀವು ನಾನು ಪರಿಶುದ್ಧ ಆತ್ಮನಲ್ಲಿ ನೆಲೆಗೊಳ್ಳುವಾಗ, ನೀವು ನಾನು ಪರಿಶುದ್ಧ ಆತ್ಮನಲ್ಲಿ ನೆಲೆಗೊಂಡಿರುವಂತ ಜೀವನ ಅದು ಮೊಣಕಾಲು ತನಕಲ್ಲ, ಸೊಂಟ ತನಕಲ್ಲ, ಇಂಚು ಆಳದಲ್ಲಿ ನೀವು ನಾನು ನಡೆಯುವಾಗ, ಹಲ್ಲೆಲೂಯಾ, ದೇವರು ತನ್ನ ಕಾರ್ಯಗಳನ್ನ ಬಲಿಷ್ಠವಾಗಿ ತನ್ನ ಸಭೆಯಲ್ಲಿ ನಮ್ಮ ಮೂಲಕ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ದೇವರು ಮಾಡುವುದಕ್ಕೆ ಬಯಸುತ್ತ. ಹಲ್ಲೆಲೂಯಾ. ಇನ್ನೊಂದು ಕಾರ್ಯ ಅನೇಕರಿಗೆ ಗೊತ್ತಿಲ್ಲದನ್ನ ಹೇಳ್ತಾರೆ. ಅವರ ಕೆಲವರು ಅನ್ಕೊಳ್ತಾರೆ, ನಾವು ಈ ಯೇಸು ಸ್ವಾಮಿನ ಪಾಲಿಸ್ಬೇಕಂತ ಆಸೆ ಇದಪ್ಪ, ಆದ್ರೆ ಈ ಯೇಸು ಸ್ವಾಮಿನ ಪಾಲಿಸ್ಬೇಕಂದ್ರೆ ನಾವು ಎಲ್ಲವನ್ನು ಬಿಡ್ಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತದೆ? ಎಲ್ಲವೂ ಬಿಡ್ಬೇಕಾಗ್ತದೆ. ಒಂದು ಸಂತೋಷ ಇಲ್ಲ, ಒಂದು ಎಂಜಾಯ್ಮೆಂಟ್ ಇಲ್ಲ, ಕುಡಿಯಕ್ಕೆ ಆಗೋದಿಲ್ಲ, ಗುಟ್ಟಿಗೆ ಹಾಕಕ್ಕೆ ಆಗೋದಿಲ್ಲ, ಮಜಾ ಮಾಡಕ್ಕೆ ಆಗೋದಿಲ್ಲ, ಅಲ್ಲಿ ಗೋವಾ ಹೋಗಿ ಡ್ಯಾನ್ಸ್ ಮಾಡಕ್ಕೆ ಆಗೋದಿಲ್ಲ. ಈ ಯೇಸು ಸ್ವಾಮಿ ಹತ್ರ ಬರ್ಬೇಕಂತ ಆಸೆ ಇದ್ರು ಏನಪ್ಪ ಇದು ನಮ್ಮ ಸಂತೋಷ ಎಂಜಾಯ್ಮೆಂಟ್ ಯಾವುದನ್ನೇ ಮಾಡಬಾರ್ದಂತ ಹೇಳ್ತಾ ಇದೆಯಲ್ಲ ಅಂತ ಅವ್ರು ಅನ್ಕೊಳ್ತಾರೆ. ಆದ್ರೆ ಸತ್ಯ ಏನು ಗೊತ್ತಾ? ಯೇಸು ಸ್ವಾಮಿ ರಕ್ಷಣೆ ಅನ್ನುವಂಥ ವಿಷಯ ನಮ್ಮ ಆಸೆಗಳನ್ನ ನಿರಾಸೆಯಾಗಿ ಮಾಡುವುದಿಲ್ಲವೇ ಇಲ್ಲ. ಆಸೆಯನ್ನ ನಿರಾಸೆಯಾಗಿ ಮಾಡುವುದು ಯೇಸು ಸ್ವಾಮಿ ರಕ್ಷಣೆಯ ಉದ್ದೇಶ ಇಲ್ಲವೇ ಇಲ್ಲ. ಆದರೆ ಜನರು ಈ ದೇಹದ ಆಸೆಗಾಗಿ ಏನ್ ಮಾಡುವರು ಉಂಟು, ದೇಹದ ತೃಪ್ತಿಗಾಗಿ, ದೇಹದ ಆಸೆಗಾಗಿ ದಾಗ ಉಳ್ಳವರು ಉಂಟು. ಆತ್ಮಕ್ಕೆ ಆತ್ಮದಲ್ಲಿ ಸಮಾಧಾನ ದಾಗವನ್ನ ಬಯಸುವಂತವರು ಉಂಟು. ಆತ್ಮದಲ್ಲಿ ದಾಗವನ್ನ ಹುಡುಕುವವರು ನಿಜವಾದ ಸಂತೋಷ, ಆನಂದ, ತೃಪ್ತಿ ಎಲ್ಲಿ ಸಿಕ್ಕುತ್ತದೋ ಅದನ್ನ ಕೊಡುವಂತ ದೇವರ ಕಡೆಗೆ ಅವರು ಏನಾಗುತ್ತಾರೆ, ತಿರುಗಿಕೊಳ್ಳುತ್ತಾರೆ. ಆದರೆ ಈ ನಿಜವಾದ ಆತ್ಮನ ಸಂತೋಷವನ್ನ ಬಯಸದೇ ಇರುವಂತ ವ್ಯಕ್ತಿಗಳು ಅವರ ದೇಹದ ಸಂತೋಷವನ್ನೇ ಹೆಚ್ಚು ಎಂಬುದಾಗಿ ಬಯಸುವಂತ ಕಾರಣ ದೇವರ ಮಾತುಗಳಿಗೆ ವಿಧೇಯರಾಗದೆ, ದೇವರ ಮಾತನ್ನ ಕೇಳಿ ಪಾಪವನ್ನು ಬಿಡುವುದಕ್ಕೆ ಮನಸ್ಸಿಲ್ಲದೆ ತನ್ನ ಪಾಪದಲ್ಲಿ ಅವರು ಬಿದ್ದು ಹೋಗುತ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಅದರ ಹೆಸರು ನರಕ. ಹಲ್ಲೆಲೂಯಾ. ದೇವರ ರಕ್ಷಣೆ ಅನ್ನುವಂಥದ್ದು ನಿಜ ಸಂತೋಷವನ್ನ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಕರ್ತನು ಹೇಳಿದನು, ನಾನು ಕೊಡುವಂತ ಸಮಾಧಾನ, ನಾನು ಕೊಡುವಂತ ಆನಂದ ನಿನ್ನಲ್ಲಿ ಪರಿಪೂರ್ಣವಾಗಿ ಇರಬೇಕೆಂಬುದಾಗಿ ಬಯಸುತ್ತೇನೆ. ನಾನು ಕೊಡುವಂತ ಸಂತೋಷ, ಸಮಾಧಾನ ಈ ಲೋಕ ಅದನ್ನ ಕೊಡುವುದಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಇರುವಂತ ಸಮಾಧಾನವನ್ನೇ ನಿನಗೆ ಕೊಡುವುದಕ್ಕೆ ಬಯಸುತ್ತೇನೆ ಎಂಬುದಾಗಿ ಕರ್ತನು ಹೇಳುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಕಾರ್ಯ ಹೇಳುತ್ತೇನೆ, ಈ ಲೋಕದ ಸಂತೋಷವನ್ನ ಹುಡುಕುವವರೆಗೂ, ಆತ್ಮ ಸಂತೋಷವನ್ನ ಹುಡುಕುವವರೆಗೂ ಇರುವಂತ ವ್ಯತ್ಯಾಸವನ್ನ ಸ್ವಲ್ಪ ನಾವು ತಿಳ್ಕೊಳ್ಳಬೇಕು. ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾನೆ. ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗಲೂ ಕೂಡ ಕುಡಿಯುವಂತ ನೀರಿಲ್ಲದೆ ಸಾಯುವವರು ಉಂಟು. ಎಲ್ಲಿ ಪ್ರಯಾಣ ಮಾಡ್ತಾರೆ? ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾರೆ. ಆದ್ರೆ ಕುಡಿಯುವ ನೀರಿಲ್ಲ, ಅದಕ್ಕೋಸ್ಕರ ಸಾಯ್ತಾನೆ. ಯಾಕೆ? ಸಮುದ್ರದಲ್ಲಿ ಅಷ್ಟು ನೀರೈತಿ, ಕುಡಿಯೋ ನೀರಿಲ್ಲದೆ ಯಾಕೆ ಸಾಯಬೇಕು? ಸಮುದ್ರ ನೀರು ಕುಡಿದು ಬರ್ತಾನೆ. ಹಾಗೆಯೇ ಈ ಲೋಕದಲ್ಲಿ ಅನೇಕ ಸಂತೋಷಗಳು ಉಂಟು. ಈ ಲೋಕದಲ್ಲಿ ಅನೇಕ ಸಂತೋಷ ಕೊಡುವಂತ ಟಿವಿ ಉಂಟು, ಸಿನಿಮಾ ಉಂಟು, ಲವ್ ಉಂಟು, ಕುಟುಕ ಉಂಟು, ಸಿಗರೆಟ್ ಉಂಟು, ಕುಡುಕತನ ಉಂಟು, ವ್ಯಭಿಚಾರ ಉಂಟು, ಏನೇನೋ ಉಂಟಪ್ಪ. ಹಲ್ಲೆಲೂಯಾ.
ಆದ್ರೆ ಅದೆಲ್ಲ ಸಮುದ್ರ ನೀರಿದ್ದಂಗೆ. ಏನಂಗೆ? ಎಷ್ಟು ಹೇಳಿದ್ರು ಕಿವಿಯೇ ಓಪನ್ ಆಗದಂತ ವ್ಯಕ್ತಿಗಳು ಉಂಟು. ಎಷ್ಟು ಸತ್ಯ ಹೇಳಿದ್ರು ಸತ್ಯವನ್ನೇ ಕಿವಿಯಾಗ ಹೇಳಿ ಕಿವಿಯಾಗ ಬಿಡುವರು ಉಂಟು. ಆದ್ರೆ ಒಂದು ಒಳಗೆ ಹೋಗದೆ ಇರುವಂತ ದಿನ ತನಕ ನೀನು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿ, ಕುಡಿಯುವಂತ ನೀರಿಲ್ಲ, ಕುಡಿಯುವಂತ ನೀರು ಇಲ್ಲ. ಹಾಗೆಯೇ ಈ ಲೋಕದಲ್ಲಿ ಎಷ್ಟು ಸಂತೋಷ ಕೊಡುವಂತ ಕಾರ್ಯಗಳು ಇದ್ರೂ ಕೂಡ ಅದು ಒಬ್ಬ ಮನುಷ್ಯನನ್ನ ಬದುಕಿಸುವುದಿಲ್ಲ. ಹಲ್ಲೆಲೂಯಾ. ಅದು ಒಬ್ಬ ಮನುಷ್ಯನನ್ನ ಬದುಕಿಸುವುದಕ್ಕೆ ಸಾಧ್ಯ ಇಲ್ಲ. ಯೇಸು ಕೊಡುವಂತ ಜೀವ ಜಲ ಅದು ಮಾತ್ರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತೃಪ್ತಿಯನ್ನ, ಸಮಾಧಾನವನ್ನ ಕೊಡುತ್ತದೆ. ಯೇಸು ಸ್ವಾಮಿ ಒಂದು ವ್ಯಕ್ತಿಯನ್ನ ಸಂಧಿಸುತ್ತಾರೆ. ಆ ವ್ಯಕ್ತಿ ಯೋವಾನ್ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀ ಎಂಬುದಾಗಿ ಒಂದು ಹೆಣ್ಣು ಮಗಳು. ಆಕೆ ಹತ್ರ ದೇವರು ಮಾತಾಡ್ತಾ ಇದ್ದಾಗ ದೇವರು ಹೇಳ್ತಾ ಇದ್ದಾರೆ, ಏಮ್ಮ ನೀನು ನೀರು ಸೇರಿಸ್ತಾ ಇದ್ದಿ, ದಿನ ಕುಡಿತಾ ಇದ್ದಿ, ಬಟ್ ನೀನು ಕುಡಿಯುವಂತ ಈ ನೀರು ಪುನಃ ನಿನಗೆ ನೀರಡಿಕೆ ಆಗ್ತದೆ. ಆದ್ರೆ ನಾನು ಕೊಡುವಂತ ನೀರು ನಿನಗೆ ನೀರಡಿಕೆ ಆಗುವುದಿಲ್ಲ. ಈ ಲೋಕದ ಸಂತೋಷವನ್ನ ಬಯಸಿದಂತ ಒಂದು ಹೆಣ್ಮಗಳು, ಈ ಲೋಕದ ಸಂತೋಷದಲ್ಲಿ ತೃಪ್ತಿ ಆಗದಂತ ಒಂದು ಹೆಣ್ಮಗಳು. ಆ ಹೆಣ್ಣುಮಗಳ ಕುರಿತಾಗಿ ಚರಿತ್ರ ನೋಡುವಾಗ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಆಕೆಗೆ 5 ಗಂಡಂದಿರಿದ್ರು. ಈಗ ಇರುವವನು ಆಕೆ ಗಂಡ ಅಲ್ಲ, ಇನ್ನೊಬ್ಬಗೆ ಗಂಡ. ಹಂಗಂದ್ರೆ ತನ್ನ ದೇಹದ ಆಸೆಗಾಗಿ ಅದರಲ್ಲಿ ತೃಪ್ತಿ ಆಗಣ ಅಂತ ಒಂದು ಅದನ್ನ ಚೇಂಜ್ ಮಾಡ್ತಾಳೆ, 2 ಚೇಂಜ್ ಮಾಡ್ತಾಳೆ, 3 ಚೇಂಜ್ ಮಾಡ್ತಾಳೆ, 4 ಚೇಂಜ್ ಮಾಡ್ತಾಳೆ, ತೃಪ್ತಿ ಆಗ್ತಾ ಇಲ್ಲ. ಕರ್ತನು ಹೇಳ್ತಾನೆ, ನೀನು ತೃಪ್ತಿಗಾಗಿ ಬಾಯಾಡುವುದಕ್ಕಾಗಿ ನೀನು ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಿ, ಅನೇಕ ಹೊಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಿ ಮಗಳೇ. ಆದರೆ ನನ್ನಲ್ಲಿ ಇರುವಂತ ನೀರು ನಿನ್ನನ್ನು ತೃಪ್ತಿಪಡಿಸುತ್ತದೆ. ಹಲ್ಲೆಲೂಯಾ. ಅದು ಜೀವ ನೀರು. ಜೀವನದಲ್ಲಿ ನಿರೀಕ್ಷೆ ಇಲ್ಲದೆ, ತೃಪ್ತಿ ಇಲ್ಲದೆ, ದೇಹದ ಆಸೆಯೇ ಬೆಸ್ಟ್ ಎಂಬುದಾಗಿ ಓಡ್ತಾ ಇದ್ದಂತ ಆ ಸಮಾರ್ಯ ಸ್ತ್ರೀ ಯಾಕೆ ಹೇಳಿದಳು, ಈತನು ನನ್ನಲ್ಲಿ ಇರುವುದು ಎಲ್ಲ ಹೇಳಿಬಿಟ್ಟನು. ಈತನು ನನ್ನಲ್ಲಿ ಇರುವಂತ ಎಲ್ಲವನ್ನು ಕೂಡ ಹೇಳಿಬಿಟ್ಟನು. ದೇವರು ಕೊಡುವಂತ ನೀರು ನಮ್ಮಲ್ಲಿ ಇರುವಂತ ಎಲ್ಲವನ್ನು ಕೂಡ ನಮಗೆ ಬೋಧಿಸಿ, ನಮಗೆ ಉಪದೇಶಿಸಿ, ನಮ್ಮ ಆಶೀರ್ವಾದಕ್ಕೆ, ಹಲ್ಲೆಲೂಯಾ, ನಾವು ಉದ್ಧಾರ ಆಗುವುದಕ್ಕೆ, ನಾವು ಕರ್ತನಲ್ಲಿ ಬೆಳೆಯುವುದಕ್ಕೆ, ನಾವು ಬದುಕುವುದಕ್ಕೆ ಬೇಕಾಗಿರುವಂತ ಸಕಲ ಬೋಧನೆಗಳನ್ನ ನಮ್ಮನ್ನ ಬೋಧಿಸಿ ನಡೆಸುವಂಥದ್ದು ಪರಿಶುದ್ಧ ಆತ್ಮನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಈ ಪರಿಶುದ್ಧ ಆತ್ಮನು ಒಂದೇ ಒಂದು ವಾಕ್ಯ ಓದೋಣ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಾಕ್ಯ. ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದನು, ಗಮನಿಸೋಣ. ದೇಹದಿಂದ ಹುಟ್ಟಿದ್ದು ದೇಹವೇ, ದೇಹದಿಂದ, ಈ ದೇಹ ಬಯಸುತ್ತಲ್ಲ, ಇದೆಲ್ಲ ದೇಹವೇ. ಆತ್ಮನಿಂದ ಹುಟ್ಟಿದ್ದು ಆತ್ಮ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಓದಮ್ಮ. ನೀವು ಹೊಸದಾಗಿ ಹುಟ್ಟಬೇಕು ಎಂದು. ಸಾರ್, ಯು ಮಸ್ಟ್ ವಾಂಟ್ ನ್ಯೂ ಬಾರ್ನ್. ನೀನು ಹೊಸದಾಗಿ ಹುಟ್ಟಲೇ ಬೇಕು. ಕ್ರೈಸ್ತನ ನೀನು ಹೊಸದಾಗಿ ಹುಟ್ಟಲೇ ಬೇಕು. ನೀನು ಶರೀರದಿಂದ ಹುಟ್ಟಿರಬಹುದು. ಹಲ್ಲೆಲೂಯಾ. ಶರೀರಕ್ಕೆ ನಿಮ್ಮ ತಾತ ಮುತ್ತಾತ 4 ತಲೆಮಾರು ತಾತಗಳೆಲ್ಲ ಇದ್ದಿರಬಹುದು. ಬಟ್ ಈಗ ನೀನು ಕ್ರೈಸ್ತನಾಗಿದ ಮೇಲೆ ನೀನು ಆತ್ಮನಿಂದ ಹುಟ್ಟಬೇಕು. ಶರೀರದಿಂದ ಹುಟ್ಟಿದುದು ಎಲ್ಲ ಜನ್ಮ ಸ್ವಭಾವ, ಅದು ನಿನ್ನನ್ನು ಬದುಕಿಸುವುದಿಲ್ಲ. ಆತ್ಮನಿಂದ ಹುಟ್ಟಿಸುವುದು ಮಾತ್ರ ನಿನ್ನನ್ನು ಬದುಕಿಸುತ್ತದೆ. ಹಲ್ಲೆಲೂಯಾ. ಆದ ಕಾರಣ ಕರ್ತನು ಗಟ್ಟಿಯಾಗಿ ನಿಂತುಕೊಂಡು ಸಭೆಗೆ ಕೂಗಿ ಹೇಳುತ್ತಾನೆ, ಕ್ರೈಸ್ತನೇ, ನನ್ನನ್ನು ನಂಬಿರುವಂತ ಜನರೇ, ನಿಮಗೆ ನೀರಡಿಕೆ ಉಂಟಾ? ಪರಿಶುದ್ಧ ಆತ್ಮನ ಮೇಲೆ ದಾಗ ಉಂಟಾ? ಪರಿಶುದ್ಧ ಆತ್ಮನಲ್ಲಿ ನಡೆಯಬೇಕೆಂಬುದಾದ ಆಸೆ ಉಂಟಾ? ಪರಿಶುದ್ಧ ಆತ್ಮನಲ್ಲಿ ನೀನು ನನ್ನ ಹೃದಯದ ಆಲೋಚನೆಗಳನ್ನ, ನಿನ್ನ ಕುರಿತಾಗಿ ನಾನು ಇಟ್ಟಿರುವಂತ ಕಾರ್ಯಗಳನ್ನ ತಿಳಿದುಕೊಳ್ಳುವುದಕ್ಕೆ ನಿನಗೆ ಆಸೆ ಉಂಟಾ? ಬಾ ನನ್ನ ಬಳಿಯಲ್ಲಿ, ನನ್ನ ಬಳಿಗೆ ಬರಲಿ, ವಾಕ್ಯದ ಕಡೆಗೆ ಬನ್ನಿ, ಪರಿಶುದ್ಧ ಆತ್ಮನಿಗಾಗಿ ಗೋಳಾಡು. ನಾನು ಅದನ್ನ ಏನ್ ಮಾಡುತ್ತೇನೆ? ಜೀವದ ಹೊಳೆಗಳಾಗಿ ನಿನಗೆ ಅದನ್ನು ನಾನು ಕೊಡುವಂತ ದೇವರಾಗಿದ್ದೇನೆ. ಹಲ್ಲೆಲೂಯಾ.
ಸೊ ಪರಿಶುದ್ಧ ಆತ್ಮನು ನಮ್ಮನ್ನ ತಿದ್ದಿ ಸರಿಪಡಿಸಿ ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರಿಗೆ ನಾವು ಒಳ್ಳೆಯವರಾಗಿ ನಡಿಬೇಕು ಎಂಬುದಾಗಿ ಆಸೆ ಇದ್ರೂ ವಾಕ್ಯವನ್ನು ಕೇಳಿದ ಕೂಡಲೇ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡ್ಬೇಕು, ದೇವರ ವಾಕ್ಯಕ್ಕೆ ಸಮರ್ಪಿಸಿಕೊಡಬೇಕು. ಈಗೋ ನಾನು ಆತ್ಮನಲ್ಲಿ ಹುಟ್ಟಿದವನು, ನಾನು ದೇವರ ಮನುಷ್ಯನು, ನಾನು ದೇವರ ಮನುಷ್ಯನು, ಇನ್ನು ಮೇಲೆ ಈ ಪಾಪದ ಕಾರ್ಯಗಳು ನನ್ನ ಜೀವಿತದಲ್ಲಿ ಬರಬಾರದು ಎಂಬುದಾಗಿ ನಿರ್ಣಯ ಎಷ್ಟೋ ಸರ್ತಿ ತಗೊಳ್ತಾರೆ. ಆದರೆ ಅವರ ಮನೆಯನ್ನ ಸ್ವಲ್ಪ ನೆನಪು ತಗೊಳ್ಳುವಾಗ, ಅವರ ವ್ಯಾಪಾರವನ್ನು ನೆನಪು ತಗೊಳ್ಳುವಾಗ, ಅವರ ಕೆಲಸ ಕಾರ್ಯಗಳಲ್ಲಿ ಹೋಗಿ ನಿಂತುಕೊಳ್ಳುವಾಗ, ಅವರ ಸ್ಟಡಿಯಲ್ಲಿ ಹೋಗುವಾಗ, ಲೋಕದ ಜನರ ಒಳಗಡೆ ಬೆರೆಯುವಾಗ, ಅಯ್ಯೋ ಇದರಲ್ಲಿ ನಾನು ನೆಲೆ ನಿಲ್ಲಕ್ಕೆ ಸಾಧ್ಯನಾ? ಯೇಸು ಬರುವಾಗ ನಾನೆಲ್ಲ ಪರಲೋಕ ಹೋಗುತ್ತೇನಾ? ಪರಲೋಕ ನನಗೆ ಸಿಕ್ಕುತ್ತದ ಎಂಬುದಾದ ಭಯವು, ಅವರ ಗಲಿಬಿಳಿಯು ಅವರಲ್ಲಿ ಉಂಟಾಗುತ್ತೆ. ಕಾರಣ ಸಭೆಯಲ್ಲಿ ವಾಕ್ಯವನ್ನು ಕೇಳುವಾಗ ಒಂದು ಬೆಂಕಿ ಏನಾಗುತ್ತದೆ, ಹತ್ತಿ ಉರಿಯುತ್ತದೆ. ಕೆಲವರಿಗೆ ಅದು ಸೋಮವಾರ ತನಕ ಉರಿಯುತ್ತದೆ, ಕೆಲವರಿಗೆ ಸ್ಟೆಪ್ ಹತ್ತಿ ಕೆಳಗಡೆ ಇಳಿದ ಕೂಡಲೇ ಆಫ್ ಆಗಿಬಿಡುತ್ತದೆ. ಇಲ್ಲಿ ಕೇಳುವ ತನಕ ಅಟೆನ್ಷನ್, ಇದನ್ನ ಮುಗಿಸಿ ಕರ್ತನ ಭೋಜನ ಮುಗಿಸಿ ಆಮೇಲೆ ಹಲ್ಲೆಲೂಯಾ ಅಂತ ಕೆಳಗೆ ಇಳುವಾಗ ಒಂದೊಂದು ಫೋನ್ ಬರ್ತಾರೆ. ಯವ ಹೇಳಿ, ಏನಾಯ್ತು, ಅದೇನಾಯ್ತು, ಅದು ಹಿಂಗೇನಾಯ್ತು, ಅದು ಹಂಗೇನಾಯ್ತು, ಹಂಗೇ ಮಾತಾಡಿಕೊಂಡು ಹೋಗುವುದು. ಇಲ್ಲಿ ಇರುವುದು ಒಂದು ಕೂಡ ಏನಾಗಿರುವುದಿಲ್ಲ, ಉಳಿದಿರುವುದಿಲ್ಲ. ಅನೇಕರಿಗೆ ಆಸೆ ಉಂಟು, ಆದರೆ ನನಗೆ ದೇವರಲ್ಲಿ, ದೇವರ ಆತ್ಮನಲ್ಲಿ ಬೆಳೆಯುವುದಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ಸತ್ಯವೇದ ಈ ರೀತಿಯಾಗಿ ನಮಗೆ ಹೇಳಿಕೊಡುತ್ತಾರೆ. ಸಮಯ ಹೋಗ್ತಾ ಇದೆ, ನಾನು ಬೇಗ ಮುಗಿಸಲಿಗೆ ಬಯಸುತ್ತೇನೆ. ಓದನ 2 ತಿಮೋಥೆಯ 1ನೇ ಅಧ್ಯಾಯ 12ನೇ ವಾಕ್ಯ. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿ ಇಟ್ಟಿರುವುದನ್ನು ಆತನು ಆ ದಿನ ತನಕ ಕಾಪಾಡುವುದಿಗೆ ಶಕ್ತನಾಗಿದ್ದಾನೆ ಎಂದು ದೃಢವಾಗಿ ನಂಬಿದ್ದೇನೆ. ನನ್ನಲ್ಲಿ ಆತನು ಏರ್ಪಡಿಸಿದಂತ ಪರಿಶುದ್ಧತೆಯನ್ನ, ನನ್ನಲ್ಲಿ ಆತನು ಹಾಕಿದಂತೆ ವೈರಾಗ್ಯವನ್ನ, ನನ್ನಲ್ಲಿ ಆತನು ಹಾಕಿದಂತೆ ಹೊಸ ಜೀವಿತವನ್ನ, ಆತ್ಮನಲ್ಲಿ ನಾನು ಹುಟ್ಟಿದಂತ ಈ ಅನುಭವವನ್ನ ನಾನು ಪರಲೋಕದಲ್ಲಿ ಹೋಗಿ ನಾನು ದೇವರ ಮಗನಾಗಿಯೇ ನಿಂತುಕೊಳ್ಳುವಂತ ದಿನ ತನಕ ದೇವರು ಅದನ್ನ ಏನ್ ಮಾಡ್ತಾನೆ, ಕಾಪಾಡುತ್ತಾನೆ ಎಂಬುದಾಗಿ ಆತನಲ್ಲಿ ನಾನು ದೃಢ ನಂಬಿಕೆ ಉಳ್ಳವನಾಗಿದ್ದೇನೆ ಎಂಬುದಾಗಿ ತಿಮೋಥೆಯನು ಹೇಳ್ತಾರ. ತಿಮೋಥೆಯನಿಗೆ ಹೇಳಲ್ಪಡುತ್ತಾರೆ. ಇಲ್ಲಿ ಗಮನಿಸೋಣ. ಆದರೆ ಇಲ್ಲಿ ಯೋಹಾನ ಸುವಾರ್ತೆ, ಯೋಹಾನ ಪತ್ರಿಕೆಯಲ್ಲಿ ಹೇಳ್ತಾ ಇದೆ. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 1-2 ವಾಕ್ಯ ಓದ್ರಿ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಈ ಪಾಪ ಮಾಡದಂತೆ ಮಾತುಗಳನ್ನ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ, ಒಂದು ವೇಳೆ ಅಯ್ಯೋ ನಾನು ಇದ್ದಂತ ನಿರ್ಣಯದಲ್ಲಿ ಬಿತ್ತೋಗ್ಬಿಟ್ಟಿನಿ, ನಿಲ್ಲಕ ಆಗ್ಲಿಲ್ಲ ಅಂತ ನೀನು ಹೇಳಿದ್ರೆ, ನೀ ಪಾಪ ಮಾಡಿದ್ರೆ, ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ನಿನಗೂ ನನಗಾಗಿ ನೀತಿವಂತನಾಗಿರುವಂತ ಯೇಸು ಕ್ರಿಸ್ತನು ಎಂಬುದಾದ ಸಹಾಯಕನು ದೇವರ ಸಮ್ಮುಖದಲ್ಲಿ ನಮಗೆ ಇದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವಂತ ಯಜ್ಞಗಳಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. ಹಂಗಂದ್ರೆ ನಾನು ದಿನ ಪಾಪ ಮಾಡಿ ಯೇಸು ಇದ್ದಾನೆ ಅಂತ ಸಮ ಕೇಳ್ಬೋದಾ? ನಾನು ಹೊಸದಾಗಿ ಹುಟ್ಟಿದವನ್ ತಾನೆ, ನಾನು ಪರಿಶುದ್ಧ ಆತ್ಮನಲ್ಲಿ ಹುಟ್ಟಿದವನ್ ತಾನೆ, ನಾನು ಹೊಸಬನಾಗಿ ಬದುಕಬೇಕ. ವಾಕ್ಯ ಹೇಳ್ತದೆ, ದಿನೇ 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 ನಿನ್ನ ಅಂತರಾಳದಲ್ಲಿ ಇರುವಂತ ಮನುಷ್ಯನು ಹೊಸದಾಗಬೇಕಂತ. ಏನಾಗಬೇಕು? ಸರಿ, ಹುಟ್ಟಿದ ಮೇಲೆ ಬೆಳಿಬೇಕಲ್ಲ. ಹುಟ್ಟಿದ ಮೇಲೆ ಮಗು ಹಂಗೆ ಇದ್ರೆ, ಮಗುವಾಗಿನೇ ಇದ್ರೆ, ಕಾಲು ಬೆಳೆದಿಲ್ಲ, ಕೈ ಬೆಳೆದಿಲ್ಲ, ಹುದ್ದಕ್ಕಾಗಲಿಲ್ಲ, 10 ವರ್ಷ ಆಯ್ತು, ಎತ್ಕೊಂಡೇ ತಿರುಗಾಡ್ತೀನಿ ಅಂದ್ರೆ ಹುಟ್ಟಿದ ಮೇಲೆ ಏನಾಗ್ಬೇಕ್ರಿ? ಹುಟ್ಟಿದ ಕೂಸು ಸೇರಲ ಕೊಡ್ತೀವಿ, ಸ್ವಲ್ಪ ಸ್ವಲ್ಪ ದೊಡ್ಡದು ಯಾವಾಗ ಆಗ್ತದಂತ ತತ್ತಿ ಕೊಡಿಸ್ತೀವಿ, ಮತ್ತೆ ಬಿರಿಯಾನಿ ಕೊಡಿಸ್ತೀವಿ, ಮಟನ್ ಸೂಪ್ ಕೊಡಿಸ್ತೀವಿ, ಕಾಳುಗಳು ನರಗಳೆಲ್ಲ ಬಲ ಹೊಂದಲಿ ಅಂತ ಮಕ್ಕಳಿಗೆ ಏನೇನೋ ತಿಳಿಸಿ ಅಪ್ಪ ದೊಡ್ಡವಳು ಆಗ್ತಾಳ ಎಂಬುದಾಗಿ ಬಹಳ ಪ್ರಯಾಸ ಪಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆದ್ರೆ ವಾಕ್ಯ ಹೇಳುತ್ತದೆ, ದೇಹದಿಂದ ಹುಟ್ಟಿದ್ದು, ಆತ್ಮನಿಂದ ಹುಟ್ಟಿದ್ದು
ಹುಟ್ಟಿದೇನಾಗಬೇಕು? ಹುಟ್ಟಿದೇನಾಗಬೇಕು? ಅಮ್ಮಂದಿರು ಹೇಳೋದಿಲ್ಲ. ಹುಟ್ಟಿದೇನಾಗಬೇಕ್ರಿ? ನಗ್ತವ್ರೆ. ಹುಟ್ಟಿದ್ದು ಬೆಳಿಬೇಕು. ಹುಟ್ಟಿದ್ದು ಬೆಳೆಯದಿದ್ರೆ ಚೆನ್ನಾಗಿರ್ತದ? 20 ವಯಸ್ಸು ತನಕ ಹೊತ್ಕೊಂಡು ತಿರ್ಗಾಡ್ತೀರಾ? ಬೆಳಿಬೇಕಂತ ಆಸೆ ಇದಿಲ್ಲ. ವಾಕ್ಯ ಹೇಳ್ತದ. ಹಂಗಂದ್ರೆ ಇಲ್ಲಿ ವಾಕ್ಯ ಹೇಳ್ತದ, ದೇವರು ಶ್ರಮಿಸ್ತಾರಂದ್ರೆ ದಿನೇ 1 ಕ್ವಾರ್ಟರ್ ಕುಡಿಯೋದು. ರಾತ್ರಿ ಹಗಲುತ್ತೀನಿ, ಏಸಪ್ಪ ಸಾರಿ ಶ್ರಮಿಸ್ಬಿಡು. ಸಾಯಂಕಾಲ ಹೋಗಿ 1 ಕ್ವಾರ್ಟರ್ ಕುಡಿಯೋದು. ಬೆಳಗ್ಗೆ ದೇವರೇ ಏಸಪ್ಪ ತಂದೆ ಬಳಿಯಲ್ಲಿ ಇದೆಯಲ್ಲ, ಸಾರಿ ಶ್ರಮಿಸ್ಬಿಡು. ನಿನ್ನೆ ಸರೋಜವನ್ನ ಲವ್ ಮಾಡಿದೆ, ಆಕೆನ ಬಿಟ್ಬಿಟ್ಟೆ. ಇವತ್ತು ಮಲ್ಲಿಗಾವನ್ನ ಲವ್ ಮಾಡಿಬಿಟ್ಟೆ. ಸಾರಿ ಸರೋಜ, ಅದು ಹೋಯ್ತು. ಈಗ ಮಲ್ಲಿಗ, ಇದನ್ನು ಶ್ರಮಿಸು. ನಾಳೆ ಸುರೇಖಾ, ಪದೇ ನಾವು ಪಾಪ ಮಾಡಬಹುದಾ? ಯೇಸು ಸ್ವಾಮಿ ಶ್ರಮಿಸ್ತಾನ ಅಂತ ಹೇಳಿ ಹೊಸದಾಗಿ ಹುಟ್ಟಿದವನು ಬೆಳೆಯದೆ ಪದೇ ಪಾಪ ಮಾಡಬಹುದಾ ಅಂತ ಕೇಳಿದ್ರೆ ವಾಕ್ಯ ಹೇಳ್ತಾರೆ. ಅರಣ್ಯಕಾಂಡ 15ನೇ ಅಧ್ಯಾಯ 27ರಿಂದ 29 ತನಕ ನೀವು ಓದಿ ನೋಡಿದ್ರೆ, ತಿಳಿಯದೆ ಒಬ್ಬನು ಪಾಪ ಮಾಡಿದ್ರೆ ಅವನಿಗೆ ಪಾಪದ ಪರಿಹಾರಕ್ಕಂತ ಯಜ್ಞಗಳು ಉಂಟು. ಏನ್ ಮಾಡಿದ್ರೆ? ತಿಳಿಯದೆ, ಒಂದು ಪಾಪ ತಿಳಿಯದೆ ಮಾಡಿದ್ರೆ ಅವನಿಗೆ ಯಜ್ಞಗಳು ಉಂಟು ಪಾಪದ ಪರಿಹಾರಕ್ಕಾಗಿ. 30ನೇ ವಾಕ್ಯ 31ನೇ ವಾಕ್ಯ ಹೇಳ್ತದೆ, ತಿಳಿದು ಪಾಪ ಮಾಡಿದ್ರೆ ಅವನಿಗೆ ಪಾಪದ ಪರಿಹಾರ ಇಲ್ಲ. ಇಬ್ರಿಯ ಪತ್ರಿಕೆ 10:29 ಹೇಳ್ತದೆ. ಹೋದ್ರಿ ಇಬ್ರಿಯ ಪತ್ರಿಕೆ 10:29. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧ ಎಂದು ಎಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಮೂಯಿಗೆ ಮೂಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ. ಆಮೇಲೆ ವಾಕ್ಯ ಹೇಳ್ತದೆ, ಮೊಯ್ಕೆ ಮೊಯ್ ತೀರಿಸ್ತಾನೆ. ಯಾರಿಗೆ? ದೇವರು ಹೊಸದಾಗಿ ಹುಟ್ಟಿಸಿದ ನಂತರ ಪುನಗ ನಾವು ಪಾಪ ಮಾಡಿ ನಮಗೆ ಶ್ರಮ ಸಿಗ್ತದೆ ಅಂತ ನಾವು ನಂಬುವುದಾದರೆ, ಸಾರಿ ಮಿಸ್ಟರ್ ಬ್ರದರ್ ಅಂಡ್ ಮಿಸ್ಟರ್ ಸಿಸ್ಟರ್, ಸಾರಿ ರೀ, ಸತ್ಯ ವೇದದಲ್ಲಿ ಶ್ರಮ ಇಲ್ಲ. ಅಲ್ಲೇಲೂಯ. ನಾವು ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾನೆ, ನಿನ್ನ ಒಳಗಡೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ನೀನು ಹೆಂಗ್ ನಡಿಬೇಕು, ಹೆಂಗ್ ನಡಿಬಾರದು, ನೀನು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ನಿನ್ನ ಒಳಗಡೆ ವಾಸಿಸುವಂತ ತಿರುಗಾಡುವಂತ ಪರಿಶುದ್ಧ ಆತ್ಮನನ್ನ ಬಯಸು. ಆತನು ಹೇಳ್ತಾನೆ, ಆತನು ನಿನ್ನನ್ನು ಸರಿಯಾಗಿ ನಡೆಸುತ್ತಾನೆ. ಆತನು ಸತ್ಯದ ಆತ್ಮನು, ಸತ್ಯಕ್ಕೆ ತಕ್ಕಂತೆ ನೀತಿಗೆ ತಕ್ಕಂತೆ ನಿನ್ನ ನಡೆಸಿ ಸತ್ಯದಲ್ಲಿ ನೀತಿಯಲ್ಲಿ ಇರುವಂತ ಸಕಲ ಆಶೀರ್ವಾದವನ್ನ ನಿನಗೆ ಕೊಡುವಂತ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಿನ್ನಲ್ಲಿ ನೆಲೆಗೊಂಡು ನಿನಗೆ ಉಪದೇಶಿಸಿ ನಿನಗೆ ಬೋಧಿಸಿ ಯೇಸು ಕ್ರಿಸ್ತನು ಹೇಳಿದ ಎಲ್ಲವನ್ನು ಕೂಡ ನಿನಗೆ ನೆನಪಿಗೆ ತರ್ತಾನೆ, ನನಗೆ ನೆನಪಿಸ್ತಾನೆ. ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಕೂತ್ಕೋಬಾರದು, ಯಾರ ಸಂಗಡ ಸೇರಬೇಕು, ಯಾರ ಸಂಗಡ ಸೇರಬಾರದು, ಏನ್ ಮಾತಾಡಬೇಕು, ಏನ್ ಮಾತಾಡಬಾರದು, ಏನ್ ಕಾರ್ಯಗಳು ಮಾಡಬೇಕು, ಏನ್ ಕಾರ್ಯ ಮಾಡಬಾರದು, ಎಲ್ಲವೂ ಪರಿಶುದ್ಧ ಆತ್ಮನು ನಿನಗೆ ಏನ್ ಮಾಡ್ತಾನೆ, ನಿಮ್ಮನ್ನ ಹೇಳಿ ಉಪದೇಶಿಸಿ ನಿಮ್ಮನ್ನ ಸರಿಯಾಗಿ ದೇವರ ಸನ್ನಿಧಾನದಲ್ಲಿ ದೇವರ ಮಗನಾಗಿ ನಿಲ್ಲಿಸುವುದಕ್ಕಾಗಿ ಕೊಡಲ್ಪಟ್ಟಂತ ಪರಿಶುದ್ಧ ಆತ್ಮನ ಮೇಲೆ ಬಾಯಾರಿಕೆ ಉಂಟಾ, ದಾಹ ಉಂಟಾ, ನೀರಡಿಕೆ ಉಂಟಾ, ನನ್ನ ಬಳಿಗೆ ಬನ್ನಿ ಎಂಬುದ. ಹಲ್ಲೆಲೂಯಾ. ಕಣ್ಣಿನ ಮುಚ್ಚಿದವರಾಗಿ ಎಷ್ಟು ಜನರಿಗೆ ಆಸೆ ಉಂಟು, ಎಷ್ಟು ಜನರಿಗೆ ಆಸೆ ಉಂಟು. ಅಪ್ಪ ಯೇಸು ರಾಜ, ನನ್ನ ಬಾಯಾರುತ್ತಾ ಇದ್ದೇನಪ್ಪ, ಪರಿಶುದ್ಧ ಆತ್ಮನು, ಸತ್ಯದ ಆತ್ಮನು ಸಕಲ ಸತ್ಯದಲ್ಲಿ ಪಾಪವನ್ನು ಕುರಿತಾಗಿ ನ್ಯಾಯ ತೀರ್ಪನ್ನು ಕುರಿತಾಗಿ ನನ್ನನ್ನು ಖಂಡಿಸಿ ಬೋಧಿಸಿ ನನ್ನನ್ನು ತಿದ್ದಿ
ಸರಿಪಡಿಸಿ ನನ್ನನ್ನು ಆಶೀರ್ವಾದ ಪಾತ್ರೆಯಾಗಿಯೇ ನಿಲ್ಲಿಸುವಂತ ಈ ದೇವರ ಆತ್ಮನಲ್ಲಿ ನಡೆಯುವಂತ ಅಪ್ಪ ಕರ್ತನೆ ಅಲ್ಲಿಯ ಜೀವಿತವನ್ನ ನಾನು ಬಯಸುತ್ತೇನೆ. ನಾನು ಬಾಯಾರುತ್ತೇನೆ. ದೇವರ ಆತ್ಮನ ಅಭಿಷೇಕವನ್ನ ನಾನು ಬಯಸುತ್ತೇನೆ. ನಾನು ಬಾಯಾರುತ್ತೇನೆ. ನನಗೆ ದೇವರ ಆತ್ಮನ ಅಭಿಷೇಕದಿಂದ ನನ್ನ ತುಂಬಿಸಿ ಎಂಬುದಾಗಿ ಕೇಳುವವರು ಇದರ ಒಳಗಡೆ ಉಂಟಾ? ಕರ್ತನ ಗಟ್ಟಿಯಾಗಿ ಕೂಗುತ್ತಾದಾನೆ. ದೇವರ ಕೂಗಕ್ಕೆ ಕಿವಿ ಕೊಡುವವರು ಇದರ ಒಳಗಡೆ ಉಂಟಾ? ದೇವರ ಕೂಗನ್ನ ಕೇಳಿ, ಅಪ್ಪ ಡ್ಯಾಡಿ ನನ್ನ ಪರಿಶುದ್ಧ ಆತ್ಮನಲ್ಲಿ ತುಂಬಿಸಪ್ಪ, ಆತ್ಮಿಕನಾಗಿ ನನ್ನ ಬದಲಾಯಿಸಪ್ಪ ಎಂಬುದಾಗಿ ಹೇಳುವವರು ಇದರ ಒಳಗಡೆ ಉಂಟಾ? ಅರಭಾಷ್ಯ ಗಡ ಗಡ ಗದ ಲವಲಸ್ಯಾಂತರೇ